कृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा खलु वादिराज श्रीपादो विष्णुतस्सुतां भूतराज नमस्तुभ्यं। वादिराज गुरोप्रियः विद्राव सर्वबाधानः सदत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। रामाय शाश्वतसुविस्तृतषड्गुणाय सर्वेश्वराय बलवीर्यमहार्णवाय नत्वा लिलङ्गविषुर्णवमुत्पपात निष्पीड्यतं गिरिवरं पवनस्य सूनुः। श्रीगुरुभ्यो नमः। हरि ओं। यत्किञ्चित् पूर्वकथानुवादः। ನಿನ್ನೆ ದಿವಸದ ಕಥಾಭಾಗದಲ್ಲಿ ಪರಮಾತ್ಮ ವಿಶೇಷವಾಗಿ ಪುತ್ರನಾದವನು ಮಾಡಲೇಬೇಕಾದಂತಹ ಕರ್ತವ್ಯ ನಿಷ್ಠೆಯನ್ನು ತಾನು ಪ್ರಕಟ ಮಾಡ್ತಾ, ಅರ್ಥಾತ್ ದಶರಥ ಮಹಾರಾಜನ ಶ್ರಾದ್ದಾದಿಗಳನ್ನು ತಾನು ನಡೆಸಿ ಆ ಶ್ರಾದ್ದದಲ್ಲಿ ಸೀತಾದೇವಿಯರೇ ಸ್ವಯಂ ತಾನೇ ಅಡುಗೆಯನ್ನು ಮಾಡಿದ್ದಾಳೆ. ಇದೊಂದು ತತ್ವದ ನಿರೂಪಣೆ. ಶ್ರಾದ್ದದ ದಿವಸದಲ್ಲಿ ಸೊಸೆಯಾದವಳೇ ಅಡುಗೆಯನ್ನು ಮಾಡಬೇಕು ಅಂತ ತಿಳಿಸಿದ ಶಾಸ್ತ್ರ. ಅದನ್ನು ಪಿತೃಗಳು ಅಪೇಕ್ಷೆ ಪಡ್ತಾರಂತೆ. ಇಷ್ಟು ಅಂಶವನ್ನು ಅಲ್ಲಿ ನಾವು ಸ್ಮರಣೆಯನ್ನು ಮಾಡ್ತಾ, ಕೇವಲ ಕರ್ಮಾನುಷ್ಠಾನ ಪಿತೃಕಾರ್ಯ ನಡೆಸಿದ್ದೇವೆ ಇದರಿಂದಾಗಿ ನಮ್ಮ ಸಾಧನೆ ಪೂರ್ಣ ಆಯಿತು ಅಂತ ಅರ್ಥ ಅಲ್ಲ. ತಂದೆಯ ಮಾತನ್ನು ತಾನು ಪೂರ್ಣ ಮಾಡ್ತಕ್ಕಂಥದ್ದು. ಅದನ್ನೇ ಜಾಬಾಲಿ ಋಷಿಗಳು ಕೂಡ ತಾವು ರಾಮದೇವರನ್ನು ತಾವು ಕೂಡ ಅಯೋಧ್ಯ ನಗರಕ್ಕೆ ಕರೆದಿದ್ದಾರೆ. ರಾಮಚಂದ್ರ ಈಗಾಗಲೇ ಆ ದೇಹ ಪಂಚಭೂತಗಳಲ್ಲಿ ಲೀನ ಆಗೋಗಿದೆ. ಇನ್ನು ತಂದೆ ಮಾತನ್ನು ನಡೆಸೋದು ಅದರಲ್ಲಿ ಏನು ಅರ್ಥ ಹೀಗೊಂದು ಪ್ರಶ್ನೆ ಮಾಡಿದರೆ, ಆಗ ರಾಮದೇವರಂದ್ರಂತೆ, ನಿಮ್ಮನ್ನು ನಮ್ಮ ತಂದೆ ಹೇಗೆ ತನ್ನ ಒಂದು ಸಂಸ್ಥಾನದಲ್ಲಿ ಅವಕಾಶ ಕೊಟ್ಟಿಲ್ಲ, ಇಷ್ಟು ನಾಸ್ತಿಕ್ಯವಾದವನ್ನು ತಾವು ನಡೆಸ್ತಾ ಇದ್ದೀರಲ್ಲ ಅಂತ ಹೀಗೆ ಪ್ರಶ್ನೆ ಮಾಡಿದ್ರೆ, ಆಗ ಜಾಬಾಲಿ ಋಷಿಗಳು ತಾವಂದ್ರಂತೆ, ರಾಮಚಂದ್ರ ನಾನು ನಾಸ್ತಿಕ ಅಲ್ಲಪ್ಪ, ನಾನು ಆಸ್ತಿಕನೇ. ಆದರೂ ನೀನು ಪುನಃ ಅಯೋಧ್ಯ ನಗರಕ್ಕೆ ಬರಲಿ ಅಂತ ಇಷ್ಟು ಪೂರ್ವಪಕ್ಷ ಮಾಡಿದೆ. ನಾನು ಇಷ್ಟು ಅಂಶವನ್ನು ತಾವು ಹೇಳಿದ್ದ. ಅವಶ್ಯವಾಗಿ ಆ ಜೀವನನ್ನೇ ಕುರಿತು ನಾವು ಮಾಡ್ತಕ್ಕಂಥದ್ದು ಹೊರತಾಗಿ ಈ ಪಾಂಚಭೌತಿಕವಾದ ಶರೀರವನ್ನು ನಿಮಿತ್ತ ಮಾಡಿ ಮಾಡ್ತಕ್ಕಂತಹ ಕಾರ್ಯ ಅಲ್ಲ ಅಂತ ತಾವು ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ಶ್ರಾದ್ದಾದಿ ವಿಷಯಗಳನ್ನೂ ಕೂಡ ಏತತ್ ಕಾಲದಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು ಅನೇಕ ಜಿಜ್ಞಾಸ ರೂಪದಲ್ಲೂ ಕೂಡ ಅದನ್ನು ಅಧ್ಯಾಪಕ ತಿಳಿಸಿದ್ದಾರೆ. ಇಷ್ಟೆಲ್ಲ ಪ್ರಕ್ರಿಯಾದಿಗಳು ನಡಿಬೇಕು. ತರುವಾಯ ಮುಂದೆ ಭರತ ರಾಮದೇವರ ಆ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾ ನಂದಿಗ್ರಾಮದಲ್ಲಿ ತಾನೂ ಕೂಡ ಅಲ್ಲಿ ಋಷಿಗಳಂತೆ ಜೀವನವನ್ನು ನಡೆಸ್ತಾ ಇರೋಣ.
ಇಷ್ಟೊತ್ತಿಗೆ ಮುಂದೆ ರಾಮದೇವರು ತಾವು ಸಂಚಾರವನ್ನು ಮಾಡುತ್ತಾ ಶರಭಂಗರ ಆಶ್ರಮಕ್ಕೆ ಪರಮಾತ್ಮ ತಾನು ಹೋಗಿದ್ದಾನಂತೆ. ನೆನೆಬವರನ್ನು ಅನುಸರಿಸಿ ತಿರುಗುವ. ತಮ್ಮ ಇಡೀ ಜೀವಿತ ಕಾಲದಲ್ಲಿ ಏನು ಶಾಸ್ತ್ರಾದಿಗಳು ತಿಳಿಸಿದೆ, ವೇದ ವಿಧಿ ನಿಷೇಧವನ್ನು ಏನು ತಿಳಿಸಿರುತ್ತೆ, ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ಪ್ರವೃತ್ತ ಮಾಡಿದ್ರಂತೆ ಶರಭಂಗರು. ಹೀಗಿರಬೇಕಾದರೆ ಅತ್ಯಂತ ವೃದ್ಧಾಪ್ಯ ಪ್ರಾಪ್ತಿಯಾಗಿರಬೇಕು. ನಿತ್ಯ ಕರ್ಮಾನುಷ್ಠಾನಕ್ಕೂ ಕೂಡ ಆ ಪಾಂಚಭೌತಿಕವಾದ ಸ್ಥೂಲ ದೇಹ ಅವ್ರಿಗೆ ಅವಕಾಶವನ್ನು ಕೊಡ್ತಿರಲಿಲ್ಲ. ಅತ್ಯಂತ ದುಃಖವನ್ನು ಪಡ್ತಾ ಇತ್ತು. ಲೋಕದಲ್ಲಿ ನಾವು ನೋಡ್ತಾ ಇರ್ತೇವೆ. ನಾನು 8 ವರ್ಷದಿಂದ ಏಕಾದಶಿಯನ್ನು ಮಾಡ್ಕೊಂಡು ಬಂದಿದ್ದ. ಯಾವುದೋ ಒಂದು ಸಮಯದಲ್ಲಿ ಅತ್ಯಂತ ಅನಾರೋಗ್ಯ ಬಂದಿತ್ತು. ಆ ದಿವಸ ಒಂದು ದೊಡ್ಡ ಹಾಲು ಏನು ತಗೋಬೇಕು ಅನ್ನೋ ಪ್ರಸಂಗ ಬಂದರೆ ಒಬ್ಬ ಸಾಧಕನಾದವನು ಎಷ್ಟು ದುಃಖವನ್ನು ಪಡ್ತಾನೋ ಅದರಂತೆ ಶರಭಂಗರೂ ಕೂಡ ನಿತ್ಯದಲ್ಲಿ ಮಾಡತಕ್ಕಂತಹ ಸ್ನಾನ ಸಂಧ್ಯಾವಂದನೆ ನಿತ್ಯ ಆಹ್ನಿಕ ಪದ್ಧತಿಗೆ ಚ್ಯುತಿಯಾಗಿದೆಯಲ್ಲ ಅಂತ ತಾವು ದುಃಖವನ್ನು ಪಡ್ತಾ ಇದ್ರು. ಧರ್ಮಶಾಸ್ತ್ರ ಒಂದು ಅಂಶವನ್ನು ತಿಳಿಸುತ್ತೆ. ಹೀಗೆ ದೇಹ ಸಾಧನೆಗೆ ಆಗದೇ ಇದ್ದಂತಹ ಕಾಲಕ್ಕೆ ಶರೀರವನ್ನು ಬಿಡಲಿಕ್ಕೆ ಧರ್ಮಶಾಸ್ತ್ರ ಅವಕಾಶವನ್ನು ಕೊಟ್ಟಿದೆ. ಆದರೆ ಇದಕ್ಕೊಂದು ಮಾನದಂಡವನ್ನು ಕೊಟ್ಟಿದ್ದಾರೆ. ಏನು ಮಾನದಂಡ ಅದು ಅಂದರೆ ದೊಡ್ಡವರಿಂದ ಅನುಮತಿಯನ್ನು ತಗೊಳ್ಬೇಕು. ಅವರ ಆಜ್ಞಾನುಸಾರ ಆ ಕಾರ್ಯ ಮಾಡಲಿಕ್ಕೆ ಅವಕಾಶ. ಸಹಗಮನ ಮಾಡಬೇಕಾದರೂ ಕೂಡ ಆ ಹೆಣ್ಮಗಳು, ಇದು ಕಲಿಯುಗದ ಧರ್ಮ ಅಲ್ಲ ಸಹಗಮನ, ಶಾಸ್ತ್ರವೇ ಇದನ್ನು ತಿಳಿಸಿದೆ. ಕಾರಣ ಸಹಗಮನ ಮಾಡಬೇಕಾದ್ರೆ ಸಮಗ್ರ ಆ ಹೆಣ್ಮಗಳಲ್ಲಿ ವೈರಾಗ್ಯಜನ್ಯ ಆಗಿರಬೇಕು. ಎಷ್ಟು ವೈರಾಗ್ಯ ಬಂದಿರಬೇಕು ಅಂತಂದರೆ ಆ ಗಂಡನ ಚಿತೆಯಲ್ಲಿ ತಾನು ಹಾರಿದಾಗಲೂ ಕೂಡ ಚೀರಬಾರದು. ಅಗ್ನಿ ದೇಹವನ್ನು ದಹನ ಮಾಡ್ತಾ ಇದ್ರೂ ಕೂಡ ಎಷ್ಟು ದೇಹಾಭಿಮಾನವನ್ನು ತಾನು ಬಿಟ್ಟಿರಬೇಕು ಅಂತಂದರೆ ಕೇವಲ ಪತ್ಯಂತರ್ಗತನಾದ ಪರಮಾತ್ಮನಷ್ಟೇ ಚಿಂತನೆ ಮಾಡ್ತಾ ಇರುತ್ತೆ. ಅಂತಹ ವೈರಾಗ್ಯ ಬಂದವರಿಗೆ ಮಾತ್ರ ಸಹಗಮನ ಅಂತ ತಿಳಿಸಿದ ಶಾಸ್ತ್ರ. ಇದೇ ಒಂದು ಪ್ರಸಂಗವನ್ನು ನಾವು ನೋಡ್ತಾ ವ್ಯಾಸರಾಜರ ತಾಯಿ, ಇನ್ನು ವ್ಯಾಸರಾಜರ ಅವತಾರ ಆಗೇ ಇಲ್ಲ, ರಾಮಾಚಾರ್ಯರು ಮತ್ತು ಅವರ ಪತ್ನಿ ಬದರಿಕ್ಷೇತ್ರಕ್ಕೆ ತಾವು ಹೊರಡಬೇಕು ಅಂತೆಲ್ಲ ಸಿದ್ಧತೆ ಆಗಿದೆ. ಅತೀವವಾದ ಜ್ವರ ಬಂತು, ರಾಮಾಚಾರ್ಯ ದೇಹ ಬಿಟ್ಟೇ ಬಿಟ್ಟು. ಆಗ ಹೆಣ್ಮಗಳು ನಾನು ಸಹಗಮನ ಮಾಡ್ತೇನೆ ಅಂತಂದ. ಅಂದಾಗ ಅಲ್ಲಿದ್ದಂತಹ ಅನೇಕ ಜನ ಪಂಡಿತರಲ್ಲ ತಿಳಿಸಿದ್ರು, ಅಮ್ಮ ಹಂಗೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಪರೋಕ್ಷ ಜ್ಞಾನಿಗಳಲ್ಲಿ ಹೋಗಿ ಅನುಮತಿಯನ್ನು ತಗೊಂಡ್ರೆ ಮಾತ್ರ ಅವಕಾಶ ಅಂತ. ಸರಿ, ಆ ಪ್ರಾಂತ್ಯದಲ್ಲಿ ಅಪರೋಕ್ಷ ಜ್ಞಾನಿಗಳು ಯಾರು? ಬ್ರಹ್ಮಣ್ಯ ತೀರ್ಥರು. ದೂರದಿಂದ ಅವರಿಗೆ ನಮಸ್ಕಾರ ಮಾಡುತ್ತದಂತೆ ಹೆಣ್ಣು. ಮಾಡಿದ್ರೆ ಯಾಕೆ ಅಪರೋಕ್ಷ ಜ್ಞಾನಿಗಳೇ ಆಗಬೇಕು ಅಂತಂದರೆ, ಒಬ್ಬರು ದೇಹತ್ಯಾಗ ಮಾಡಿದಾಗ ದುಃಖ ಸಹಜ ಧರ್ಮ. ಆ ದುಃಖ ತಾತ್ಕಾಲಿಕನೋ ಅಥವಾ ವೈರಾಗ್ಯ ಸಹಜವಾಗಿ ಜನ್ಯ ಆಗಿದೆಯೋ ಅದನ್ನು ನಿರ್ಧಾರ ಮಾಡಬೇಕಾದರೆ ಅಪರೋಕ್ಷ ಜ್ಞಾನಿಗಳಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಬ್ರಹ್ಮಣ್ಯ ತೀರ್ಥರ ಬಳಿಗೆ ಹೋದಾಗ ಬೇಗ ಸುಮಂಗಲಿ ಭವ ಅಂತ ತಾವಲ್ಲಿ ಆಶೀರ್ವಾದ ಮಾಡೋಣ. ಇನ್ನಷ್ಟು ದುಃಖ ಇಮ್ಮಡಿ ಆಗೋಯ್ತು. ಸ್ವಾಮಿ, ನಾವು ಬಂದಿರೋದೇನು, ನೀವು ಹೇಳ್ತಿರೋದೇನು ಅಂತೆಲ್ಲ ಹೇಳಿದಾಗ ಮುಂದೆ ಅಲ್ಲಿ ಅನುಗ್ರಹಾದಿಗಳು ನಡೆಸಿದ್ದಾರೆ. ಅದು ಕಥಾಂತರ. ಆದರೆ ಅಲ್ಲಿ ನಮಗೆ ಬೇಕಾದಂಥ ಅಂಶ ಯಾವುದು ಅಂತಂದರೆ, ಸಹಗಮನಾದಿಗಳನ್ನು ಮಾಡಬೇಕಾದರೂ ಕೂಡ ಅಪರೋಕ್ಷ ಜ್ಞಾನಿಗಳಿಂದ ಅನುಮತಿಯನ್ನು ತಗೊಂಡಾಗ ಮಾತ್ರ ಹೇಗೆ ಅಧಿಕಾರ ಪ್ರಾಪ್ತಿನೋ ಅದರಂತೆ ದೇಹ ಜೀರ್ಣ ಆಗಿದೆ, ನಾನಾಗಿ ದೇಹತ್ಯಾಗ ಮಾಡ್ತೇನೆ, ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೋತ್ತಮರು, ದೊಡ್ಡವರು, ಅದರಲ್ಲೂ ಸಾಕ್ಷಾತ್ ಪರಮಾತ್ಮ ತಾನಾಗಿ ಬಂದಂತೆ ಬಂದು ಆಗ ಶರಭಂಗರಂದರು, ರಾಮಚಂದ್ರ, ಇನ್ನು ಹೆಚ್ಚು ಕಾಲ ಈ ಶರೀರದಿಂದ ಸಾಧನ ನಡೀತಿಲ್ಲಪ್ಪ. ಆದ್ದರಿಂದ ಈ ಶರೀರವನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನಿನ್ನ ಅನುಗ್ರಹ ಆಗಬೇಕು ಅಂತ. ಇದರಿಂದ ನಮಗೇನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಆಚಾರ್ಯರು ತಿಳಿಸಿರ್ತಕ್ಕಂತಹ ಮಾತು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ.
ಸದಾಕಾಲ ಹರಿನಾಮ ಸ್ಮರಣೆಯನ್ನು ಮಾಡಿದ್ದರ ಫಲ ಅಂತ್ಯಕಾಲದಲ್ಲಿ ವಿಶೇಷತಃ ಎಷ್ಟು ವಿಶೇಷ ಪ್ರಾಪ್ತಿಯಾಯಿತು ಅಂತಂದ್ರೆ, ಯಾವ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ರೆ ಪುನರ್ಜನ್ಮ ನ ವಿದ್ಯತೆ ಅಂತ ಶಾಸ್ತ್ರಾದಿಗಳು ಒಕ್ಕೊರಳಿನಿಂದ ಹೇಳ್ತಾಗಿದ್ಯೋ, ಅಂತಹ ಆ ನಾಮ ಪ್ರತಿಪಾದ್ಯನಾದ ಆ ರಾಮಚಂದ್ರನೇ ಬಂದು ನಿಂತಿದ್ದಾನಂತಲ್ಲ. ಧನ್ಯ ಧನ್ಯ ಅಂದ್ರು ಶರಭಂಗರು. ರಾಮಚಂದ್ರ, ನಿನ್ನ ಸಮ್ಮುಖದಲ್ಲೇ ನಾನು ದೇಹ ಬಿಡ್ತೇನೆ ಅಂತ ರಾಮದೇವ ತಥಾಸ್ತು ಆಗಲಿ. ಅದರಂತೆ ಅಗ್ನಿಯೆಲ್ಲ ಸ್ಥಾಪನೆ ಆಯಿತು. ಅದರಲ್ಲಿ ತಾವು ದೇಹವನ್ನು ಬಿಡಬೇಕು. ಆ ದೇಹವನ್ನು ಬಿಟ್ಟು ಕೂಡಲೇ ಆ ಜೀವನಿಗೆ ವಿಶಿಷ್ಟವಾದ ದಿವ್ಯವಾದ ಶರೀರ ಪ್ರಾಪ್ತಿಯಾಯಿತು. ಮುಂದೆ ಉನ್ನತವಾದ ಲೋಕಾದಿಗಳನ್ನು ಅವರಲ್ಲಿ ಹೊಂದಿದ್ದಾರೆ ಅನ್ನುವ ಒಂದು ಅಂಶವನ್ನು ಕೂಡ ರಾಮಾವತಾರದಲ್ಲಿ ಪರಮಾತ್ಮ ತಾನಾಗಿ ಹೋಗಿ ಸಜ್ಜನರನ್ನ ಉದ್ಧಾರ ಮಾಡಿರ್ತಕ್ಕಂತಹ ಒಂದು ಪ್ರಸಂಗವನ್ನು ಕೂಡ ನಾವಿಲ್ಲಿ ಅರ್ಥೈಸ್ಲಿಕ್ಕೆ ಅವಕಾಶ ಉಂಟು. ಇದರ ಆಂತರ್ಯ, ನಾವು ಸಾಧನೆಯಲ್ಲಿ ತತ್ಪರರಾದಾಗ ಈ ಪಾಂಚಭೌತಿಕ ಶರೀರ ನಿಮಿತ್ತವಾಗಿ ಪ್ರಾರಬ್ಧ ಕರ್ಮಾದಿಗಳಿಂದಾಗಿ ಸಾಧನಾದಿಗಳಲ್ಲಿ ಕುಂಠಿತ ಆದಾಗ ಪರಮಾತ್ಮನ ಯಾವ ನಾಮದ ಚಿಂತನೆ ಮಾಡಬೇಕು? ರಾಮನಾಮವನ್ನು ಸ್ಮರಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಎಂತಹ ಮೈಲಿಗೆಯಲ್ಲಿದ್ದರೂ ಕೂಡ ಯಾವ ಮಂತ್ರವನ್ನು ಜಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ? ರಾಮನಾಮಕ್ಕೆ ಮಾತ್ರ ಅವಕಾಶ ಕೊಟ್ಟಿದೆ. ಇನ್ನು ಉಳಿದಂತಹ ನಾಮಗಳಿಗೆ ಅದರದೇ ಆದಂತಹ ನಿಬಂಧನೆಯನ್ನು ಪರಮಾತ್ಮ ತಾನು ಹಾಕಿದರೆ, ರಾಮನಾಮಕ್ಕೆ ಮಾತ್ರ ಯಾವ ವಿಧವಾದಂತಹ ನಿಬಂಧನೆಯನ್ನು ಕೊಡುವುದಿಲ್ಲ ಅನ್ನುವ ಅಂಶವನ್ನೇ ಹೇಳ್ತಾ, ಅಲ್ಲಿಂದ ಮುಂದೆ ವಿರಾಧ ಅನ್ನುವ ಒಬ್ಬ ಅಸುರನನ್ನ ಲಕ್ಷ್ಮಣ ದೇವರಿಂದ ಪರಮಾತ್ಮ ತಾನು ಸಂಹಾರವನ್ನು ಮಾಡಿಸೋಣ. ತಾವು ಅದೇ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ರಾಮ ಲಕ್ಷ್ಮಣರನ್ನ ತಾನು ಹಿಡಿದಿದ್ದಾನಂತೆ. ಸೀತಾದೇವಿಯರನ್ನು ಅಪಹರಣ ಮಾಡಬೇಕು ಅಂತ ಅವನ ಮನಸ್ಸಿಗೆ ಬಂದಾಗ ರಾಮಚಂದ್ರ ತಾನು ಸೂಚನೆ ಮಾಡಿದ ಕೂಡಲೇ ಅವನು 2 ಬಾಹುಗಳನ್ನು ಕತ್ತರಿಸಿದ. ಕತ್ತರಿಸಿದ ಕೂಡಲೇ ಒಂದು ಹೊಂಡದಲ್ಲಿ ಹಾಕಿ ಅವನನ್ನ ಮುಚ್ಚಿದ್ದಾರಂತೆ. ಈ ವಿರಾಧ ನಾಮಕನಾದ ಅಸುರ ಯಾರು ಅಂತಂದರೆ ತುಂಬುರು ನಾಮಕನಾದ ಗಂಧರ್ವ. ಈತನಿಗೆ ಯಾಕೆ ಈ ಅವಸ್ಥಾ ಪ್ರಾಪ್ತಿಯಾಯಿತು ಅಂತಂದರೆ, ಊರ್ವಶಿಯಲ್ಲಿ ತಾನು ಸಂಘವನ್ನು ಮಾಡಿದ. ತನ್ನಿಮಿತ್ತ ಶಾಪಗ್ರಸ್ತನಾದ. ಆ ಶಾಪ ನಿಮಿತ್ತವಾಗಿ ಶಾಪದ ವಿಮೋಚನೆಗೆ ಹೇಗೆ ಅಂತ ಕೇಳಿದಾಗ ಸ್ವಯಂ ಪರಮಾತ್ಮ ಬಂದು ಅನುಗ್ರಹ ಮಾಡ್ತಾನೆ ಅಂತ ತಾವು ತಿಳಿಸಿರೋಣ. ಅದರಂತೆ ತಾನು ತನ್ನ ಮೂಲ ರೂಪವನ್ನ ಅಲ್ಲಿ ಹೊಂದಿದ್ದಾನೆ. ಅದ್ಯಾಪಿ ಈತ ತುಂಬುರು ನಾಮಕನಾದಂತಹ ಗಂಧರ್ವನಾದರೂ ಕೂಡ ಪ್ರಾರಬ್ಧ ಕರ್ಮವಶಾತ್ ಇಂತಿಂತಹ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನು ತಿಳಿಸಿದ್ದ. ಇದೇ ಅಪರೋಕ್ಷ ಆದ ಮೇಲೂ ಕೂಡ ಕಾಮ್ಯ ರೂಪವಾದ ಕಾರ್ಯವನ್ನು ನಾವು ಮಾಡಿದ್ದೇವೆ ಅಂತಂದರೆ ಪಾಪ ಪುಣ್ಯಾದಿಗಳ ಲೇಪ ಉಂಟು ಅನ್ನೋದನ್ನ ಇಲ್ಲಿ ಈ ಪ್ರಸಂಗದಿಂದ ನಮಗೆ ವಿಶೇಷವಾಗಿ ನಮಗೆ ತಿಳಿಸ್ತಾ, ಮುಂದೆ ಅಗಸ್ತ್ಯರ ಆಶ್ರಮವನ್ನು ಪರಮಾತ್ಮ ತಾನು ಹೊಂದಿದಂತಹ ಕಾಲಕ್ಕೆ ಇಷ್ಟೊತ್ತಿಗಾಗಲೇ ಬ್ರಹ್ಮದೇವರು ಪರಮಾತ್ಮನ ಧನಸಾದ ಶ್ರಾಂಗ್ನ ಧನಸ್ಸನ್ನು ಕೊಟ್ಟಿದ್ರು. ಮುಂದೆ ರಾಮಚಂದ್ರ ಬರ್ತಾನೆ, ಏತತ್ ಕಾಲಕ್ಕೆ ಸಮರ್ಪಣೆ ಮಾಡ್ರಿ ಅಂತ ಹೇಳಿದ್ರಂತೆ. ಅದರಂತೆ ರಾಮದೇವರು ತಾ ಬರೋಣ, ಅದನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡೋಣ. ಈ ಹಿಂದೆ ಕೊಟ್ಟಂತಹ ಧನಸ್ಸು ಪರಶುರಾಮ ದೇವರು, ಅದರೊಟ್ಟಿಗೆ ಬ್ರಹ್ಮದೇವರಿಂದ ದತ್ತವಾದಂತಹ ಆ ಧನಸ್ಸು ಎರಡೂ ಕೂಡ ಐಕ್ಯವನ್ನು ಹೊಂದಿದಂತಹ ಕಾಲಕ್ಕೆ ಸೀತಾಮಾತೆ ಕೇಳಿದ್ದಂತೆ, ಸ್ವಾಮಿ, ನಿಮ್ಮ ವೇಷಭೂಷಣಕ್ಕೂ ಈ ಧನಸ್ಸಿಗೂ ಹೊಂದಾಣಿಕೆ ಆಗ್ತಾ ಇಲ್ವಲ್ಲ ಅಂತ. ರೂಪ ಋಷಿರೂಪ, ಜಡೆ ಕಟ್ಟಿರೋದು, ನಾರುಮಡಿಯನ್ನು ಹುಟ್ಟಿರೋದು, ಕೈಯಲ್ಲಿ ಬಿಲುಬಾಣ ಹಿಡ್ಕೊಂಡಿರೋದು, ಇದೇನು ಚಂದ. ನೀವು ಅನ್ಯ ಋಷಿಗಳಂತೆ ಕೈಯಲ್ಲಿ ಕಮಂಡ್ಲು ಅದೆಲ್ಲ ಇಟ್ಕೊಂಡ್ರೆ ಚಂದ ಅಂತ. ಆಗ ರಾಮದೇವರಂದ್ರು, ಋಷಿ ರೂಪದಲ್ಲಿ ಇದ್ದ ಮಾತ್ರಕ್ಕೆ ನಾನು ಬ್ರಾಹ್ಮಣ ವರ್ಣಾಶ್ರಮಕ್ಕೆ ಕನ್ವರ್ಟ್ ಆಗಿದ್ದೀನಿ ಅನ್ಕೋಬೇಡ ಅಂತ. ವರ್ಣಾಶ್ರಮ ಧರ್ಮದಲ್ಲಿ ಕ್ಷಾತ್ರ ಧರ್ಮ ಎಂತಹ ಕಾಲಕ್ಕೂ ಕೂಡ ಅಸ್ತ್ರಶಸ್ತ್ರಾದಿಗಳನ್ನು ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಧರ್ಮಶಾಸ್ತ್ರವನ್ನು ತಿಳಿಸಿದ ಪರಮಾತ್ಮ ಆ ಕಾಲಕ್ಕೆ. ಮತ್ತು ಈ ಧನಸ್ಸನ್ನು ನಾನು ಯಾಕೆ ಹಿಡಿದಿದ್ದೇನೆ ಗೊತ್ತೇನು? ಅದನ್ನು ಪರಮಾತ್ಮ ತಿಳಿಸ್ತೇನೆ.
ನನ್ನ ರಕ್ಷಣೆಗಾಗಿ ನಾನು ಹಿಡಿದಿದ್ರೆ ದೋಷನೇ ನೀನು ಹೇಳೋ ಪ್ರಕಾರ. ಆದರೆ ನನ್ನ ರಕ್ಷಣೆಗಾಗಿ ಅಲ್ಲ, ನನ್ನ ಪ್ರಾಣದ ರಕ್ಷಣೆಗಾಗಿ ಎನ್ನುತ್ತ. ಸ್ವಾಮಿ ಎರಡು ಒಂದೇ ಅಲ್ಲ ಎರಡು ಒಂದೇ ಅಲ್ಲ ಅಂತ ನಮ್ದೇವು. ಅದು ಹೇಗೆ ಅಂತಂದ್ರು, ನನ್ನ ಪ್ರಾಣ ಯಾರು ಗೊತ್ತೇನು? ನನ್ನ ಭಕ್ತರೇ ನನ್ನ ಪ್ರಾಣ. ಮಮ ಪ್ರಾಣ ಹಿ ಪಾಂಡವ. ಪಾಂಡವರು ಒಂದಂದ್ರೆ ಯಾರಲ್ಲಿ? ಭಾಗವತ ಧರ್ಮದ ಪ್ರತೀಕ. ಪಾಂಡುಸುತಾನಾಂ ಅಧಿಕಂ ಚಕ್ರೇ ರಮ್ಯಂ ಅಂತ ಹೇಳಿದ್ದಾರೆ ಮಖಭಾರತದಲ್ಲಿ ಆಚಾರ್ಯ. ಪಾಂಡುಸುತಾನಾಂ ಅರ್ಥಾತ್ ಯಾಕೆ ಪಾಂಡವರ ಮೇಲೆ ಪರಮಾತ್ಮನಿಗೆ ಅಷ್ಟು ಪ್ರೀತಿ ಆದರಾದಿಗಳು ಅಂತಂದರೆ ಅದನ್ನು ತಿಳಿಸ್ತಾರೆ. ಎಂತಹ ಪ್ರಸಂಗದಲ್ಲೂ ಕೂಡ ಪಾಂಡವರು ಭಾಗವತ ಧರ್ಮದಿಂದ ತಾವು ವಿಮುಖರಾಗಿಲ್ಲ. ಹಾಗಾದರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅಂಥವರನ್ನ ಯೋಗಕ್ಷೇಮಂ ವಹಾಮ್ಯಹಂ, ನಾನು ಅವರನ್ನು ರಕ್ಷಣೆ ಮಾಡ್ತೇನೆ, ಅದಕ್ಕಾಗಿ ನಾನು ಹಿಡಿದಿದ್ದೇನೆ ಎಂದು ಪರಮಾತ್ಮ ಕಾಲ. ತನ್ನಿಮಿತ್ತ ಇದು ದೋಷ ಅಲ್ಲ. ಅದರಿಂದ ನನ್ನ ವೇಷಭೂಷಣಕ್ಕೂ ಈ ಧನಸ್ಸಿಗೂ ಸಂಬಂಧ ಇಲ್ಲ ಅಂತಲ್ಲ, ಸಂಬಂಧ ಉಂಟು ಅಂತ ಪರಮಾತ್ಮ ತಾನಲ್ಲಿ ತಿಳಿಸ್ತಾ ಮುಂದೆ ಅಗಸ್ತ್ಯರ ಆಶ್ರಮದಿಂದ ಗೋದಾವರಿ ತೀರಕ್ಕೆ ಪರಮಾತ್ಮ ತಾನು ಬರೋಣ. ಅದೇ ಪಂಚವಟಿ ಗ್ರಾಮ. ಆ ಪಂಚವಟಿ ಗ್ರಾಮಕ್ಕೆ ಪರಮಾತ್ಮ ತಾನು ಬಂದರೆ ಯಾಕೆ ಅದನ್ನು ಪಂಚವಟಿ ಎಂದು? ಪಂಚವಟ ವೃಕ್ಷಗಳು ಇದ್ದು ಆ ಪಂಚವಟ ವೃಕ್ಷಗಳು ಯಾವುದಕ್ಕೆ ಸಾದೃಶ್ಯವಾಗಿತ್ತು? 5 ವೇದಗಳಿಗೆ ಸಾದೃಶ್ಯ ಆಗಿತ್ತಂತೆ. 4 ವೇದಗಳು ಕೂಡಿಸು ಮಹಾಭಾರತ. ವೇದಾದಪಿ ಪರಂ ಚಕ್ರೆ ಮಹಾಭಾರತ ಉತ್ತಮ. ವೇದಾದಿಗಳು ಹೇಳದೇ ಇರುವ ರಹಸ್ಯ ಅಂಶಗಳನ್ನ ಮಹಾಭಾರತ ತಿಳಿಸುತ್ತದೆ. ಅದಕ್ಕೆ ಆಚಾರ್ಯರು ಹೇಳಬೇಕಾದ್ರೆ ಮಹಾಭಾರತದ ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥ ಅಂದರು? ದಶಾರ್ಥವನ್ನು ಹೇಳಿಬಿಟ್ಟು ಒಂದು ಶ್ಲೋಕಕ್ಕೆ 10 ಅರ್ಥ ಅಂತೇನು. ಅಷ್ಟು ಗಹನವಾದ ರಹಸ್ಯವಾದ ಅಂಶಗಳ ಅದು ಮಹಾಭಾರತದಲ್ಲಿ. ಚಾಟುಶ್ಲೋಕ ಕ್ರಮದಿಂದ ಮಹಾಭಾರತದ ಅನೇಕ ಪದ್ಯಗಳು ಹೊರಡುತ್ತೆ. ಏನು ಚಾಟುಶ್ಲೋಕ ಅಂದ್ರೆ ಏನು? ಮುಂಡಿಗೆ ಕ್ರಮ, ಒಗಟಿನ ರೂಪದಲ್ಲಿ. ಆ ಒಗಟಿನ ರೂಪದಲ್ಲಿ ಬಂದಿರತಕ್ಕಂತಹ ಶ್ಲೋಕವನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಕ್ರಮದಲ್ಲಿ ಅರ್ಥ ಕೊಡಬೇಕು, ಒಳಾರ್ಥ ನೋಡಿದ್ರೆ ಇನ್ನೊಂದು ಕ್ರಮದಲ್ಲಿ ಅರ್ಥವನ್ನು ಹೇಳ್ತಾ ಇರಬೇಕು. ಇಂಥದ್ದೇ ಸಾವಿರಾರು ಶ್ಲೋಕಗಳನ್ನು ಪರಮಾತ್ಮ ತಾನು ರಚನೆ ಮಾಡಿದ್ದಾನೆ. ಗಣಪತಿ ರಚನೆ ಬರೆಯೋ ಕಾಲಕ್ಕೆ ತಾನು ನಿಲ್ಲಿಸಿದ್ದಾನೆ ಅಂತಂದ್ರೆ ಇನ್ನೆಂತಹ ಶಬ್ದಗಳನ್ನು ಪರಮಾತ್ಮ ತಾನು ಅಲ್ಲಿ ಪ್ರಯೋಗ ಮಾಡಿದ್ದಾನೆ. ಯಾವ ಗಣಪತಿಯನ್ನ ಸ್ಮರಣ ಮಾಡಿದ್ರೆ ವಿಘ್ನರಾಜನೇ ದುರ್ವಿಷಯದೋಡು ಮಗ್ನವಾಗಿ ಅಂತೇನು ಜಗನ್ನಾಥದಾಸ ತಾವಲ್ಲಿ ಒಕ್ಕೊರಳಿನಿಂದ ಸ್ತೋತ್ರ ಮಾಡ್ತಾ ಇದ್ದಾರೋ ಅಂತಹ ಗಣನಾಯಕ ತಾನು ಬರೆಯೋ ಕಾಲಕ್ಕೆ ನಿಲ್ಲಿಸಿದ್ದಾನೆ ಅಂತಂದ್ರೆ ಇನ್ನಷ್ಟು ಗಹನವಾದ ವಿಷಯವನ್ನು ಪರಮಾತ್ಮ ತಾನಲ್ಲಿ ತುಂಬಿದೆ. ಅದರಿಂದ ವೇದಾದಪಿ ಪರಂ ಚಕ್ರೇ ಮಹಾಭಾರತ ಉತ್ತಮಂ. ಅಂತಹ ಮಹಾಭಾರತ 4 ವೇದಗಳು, ಅದಕ್ಕೆ ಪ್ರತಿಪಾದ್ಯನಾದ ಪರಮಾತ್ಮ ತಾನಲ್ಲಿ ಬಂದಿರತಕ್ಕಂಥದ್ದೇ ಪಂಚವಟಿ ಗ್ರಾಮ ಅನ್ನೋ ಒಂದು ಅಂಶವನ್ನು ತಿಳಿಸಿದ್ದಾರೆ. ಅಲ್ಲಿ ಪುನಃ ಹೇಗೆ ಚಿತ್ರಕೂಟ ಪರ್ವತದಲ್ಲಿ ಲಕ್ಷ್ಮಣ ದೇವರು ತಾವು ಪರ್ಣ ಕುಟೀರವನ್ನು ನಿರ್ಮಾಣ ಮಾಡಿದ್ರು, ಅದರಂತೆ ಇಲ್ಲೂ ಕೂಡ ಮತ್ತೊಂದು ಪರ್ಣ ಕುಟೀರವನ್ನ ತಾವಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅನೇಕ ಪರ್ಣಗಳನ್ನೆಲ್ಲ ತಾವು ಸಂಗ್ರಹ ಮಾಡೋ ಕಾಲಕ್ಕೆ ಆ ಪರ್ಣಗಳ ಮಧ್ಯದಲ್ಲಿ ಒಬ್ಬ ಅಸುರ ಕೂತಿದ್ನಂತೆ. ಸಾಂಬ ಅಂತ ಅವನಿಗೆ ಹೆಸರು. ಆ ಸಾಂಬನಾಮಕನಾದ ದೈತ್ಯ ತಾನು ವಿಶಿಷ್ಟವಾದ ಸ್ಥಾನವನ್ನು ಪಡಿಬೇಕು ಅಂತ ತಾನು ತಪಸ್ಸನ್ನು ನಡೆಸಿದ್ದ. ಲಕ್ಷ್ಮಣ ದೇವರು ಅವನನ್ನು ಅಲ್ಲಿ ಸಂಹಾರ ಮಾಡಿದ್ದಾರೆ. ತರುವಾಯ ಆ ಕುಟೀರಾದಿಗಳ ನಿರ್ಮಾಣ ಆಯಿತು. ಹೀಗೆ ಅನೇಕ ದಿವಸಗಳಿರೋ ಕಾಲಕ್ಕೆ ಶೂರ್ಪಣಖಿಯ ಆಗಮನ. ಇಲ್ಲಿಂದ ರಾಮಾಯಣದ ಇನ್ನೊಂದು ಕಥಾ. ಇಷ್ಟೊತ್ತಿಗೆ ಎಷ್ಟು ವರ್ಷ ಕಳೆದು ಹೋಗಿತ್ತು? 13 ವರ್ಷ ಮುಗಿದೇ ಹೋಗಿತ್ತು. ಇದ್ದಿದ್ದು 1 ವರ್ಷ. ಅಷ್ಟರಲ್ಲಿ ಶೂರ್ಪಣಖ ಬಂದು ಅವಳು ಹೇಗೆ ಬಂದು ಅದಕ್ಕೊಂದು ದೊಡ್ಡ ಕಥಾ ಇದೆ, ಅದು ಮುಂದೆ ಹೇಳಿ. ಬಂದು ರಾಮದೇವರನ್ನು ನೋಡು. ರಾಮಚಂದ್ರನನ್ನು ನೋಡಿದ್ರೆ ಯಾರಿಗೂ ಅಪೇಕ್ಷೆ ಆಗೋಲ್ಲ, ಮೋಹಿಸುತ್ತಂತೆ.
ನೋಡು ನಿನ್ನ ಲಗ್ನ ಮಾಡ್ಕೊಂತೀನಿ ಅಂತ. ಆಗ ರಾಮದೇವರು ಅಂದ್ರಂತೆ, ಲಗ್ನ ಮಾಡ್ಕೋಬೋದಾಗಿತ್ತು, ನಾನು ಸಪತ್ನೀಕನಾಗಿ ಬಂದ್ಬಿಟ್ಟಿದ್ದೀನಿ ಅನ್ನಂತೆ. ನಾನು ಹೆಂಡತಿ ಜೊತೆ ಇದ್ದೇನೆ, ಆದ್ರಿಂದ ಒಂದು ಕೆಲಸ ಮಾಡು, ನನ್ನ ತಮ್ಮ ಇದ್ದಾನೆ, ಬಹಳ ಸುಂದರ ಅವನು, ನಾನು ಸ್ವಲ್ಪ ಕಪ್ಪು, ನನ್ನ ತಮ್ಮ ನೋಡು ಒಳ್ಳೆ ಶ್ವೇತವರ್ಣ, ಫಳ 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 ಹೊಳಿತಾ ಇದ್ದಾನೆ. ಏಕೆ ಲಕ್ಷ್ಮಣ ದೇವರ ಹೆಸರಿಗೆ ಅನುಗುಣವಾಗಿ ಲಕ್ಷಣ ಸಂಪನ್ನನಾಗಿದ್ರು. 28 ಸಲ್ಲಕ್ಷಣ ಭರಿತರು. ಶೇಷದೇವರು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಗರುಡ ಶೇಷ ರುದ್ರರ ಒಂದು ಲಕ್ಷಣ ಎಷ್ಟು? 28. ವಾಯುದೇವರು 32. ವಾತೃಂಚ ಲಕ್ಷ್ಮಣೋಪೇತಾನ ಅದು ವಾಯುದೇವರಾದರೆ ಗರುಡಶೇಷ ರುದ್ರರು ಸಾಮಾನ್ಯ ಅಲ್ಲ, 28 ಸಲ್ಲಕ್ಷಣ ಭರಿತರುಂತರು. ಭಾಗವತ ಪ್ರಥಮ ಸ್ಕಂದದಲ್ಲಿ ಶುಕಾಚಾರ್ಯ ವರ್ಣನೆ ಮಾಡಬೇಕಾದ್ರೆ ಆ 16 ವರ್ಷದ ಶುಕರನ್ನು ನೋಡಿದಾಗ ಎಲ್ಲರೂ ಕೂಡ ಮೋಹಿತರಾಗ್ತಾ ಇದ್ರು. ಅಂತಹ ರೂಪ ಯಾರದ್ದು? ಶುಕಾಚಾರ್ಯದ್ದು ಅಂತ ತಿಳಿಸ್ತಾರೆ. ಒಳ್ಳೆ ಶ್ವೇತವರ್ಣ, ಗುಂಗುರು ಕೂದಲು, ಬಾಲರೂಪ, ವಿದ್ಯಾ ತೇಜಸ್ಸು, ಇಷ್ಟೊಂದು ನೋಡ್ತಾ ಇದ್ರೆ ಪರೀಕ್ಷಿತ್ ಮಹಾರಾಜ ಅಷ್ಟಾಂಗ ಈ ರೀತಿಯ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟಂತೆ. ಅಂತಹ ವರ್ಚಸ್ಸು ಯಾರಲ್ಲಿತ್ತು? ಶುಕಾಚಾರ್ಯಲ್ಲಿ. ಯಾವ ಶುಕಾಚಾರ ಮುಂದೆ ಶೇಷ ಪದವಿಗೆ ಬರೋರು, ಆ ಹಿಂದಿನ ಪದವಿಲಿ ಇರಬೇಕಾದ್ರೇನೆ ಇಷ್ಟೆಲ್ಲ ವರ್ಚಸ್ಸು ಅಂದ್ರೆ ಇನ್ನು ಶೇಷ ಪದವಿಯಲ್ಲಿ ಪರಮಾತ್ಮ ಸದಾಕಾಲ ತಾನು ಆಸೀನನಾದಂತಹ ಆ ಹಾಸಿಗೆ ಇನ್ನು ಲಕ್ಷ್ಮಣ ದೇವರ ವರ್ಚಸ್ಸು ಹೇಗಿರಬೇಡ. ನೋಡು, ನನ್ನ ತಮ್ಮನ್ ನೋಡು, ಶೂರ್ಪಣಖ ಅಂದ್ರೆ ಯಾರಾದರೂ ಆಗ್ಬೋದು, ಹಂಗೇನು ತೊಂದರೆ ಇಲ್ಲ, ನೀನಾದ್ರೂ ಸರಿ, ನಿನ್ನ ತಮ್ಮ ಆದ್ರೂ ಸರಿ, ಇನ್ನೂ 2 ತಮ್ಮಂದ್ರಿದ್ರೆ ಅವರು ಬೇಕಾದ್ರೆ ಆಗ್ಬೋದಿತ್ತು ಅಂತ ಅವಳು ತಲೆ ಬಂದಿರ್ತದೆ. ಹೀಗೆ ತತ್ಕರ್ಮದಲ್ಲಿ ಲಕ್ಷ್ಮಣ ದೇವರ ಹತ್ರ ಹೊರಟು ನನ್ನನ್ನು ಲಗ್ನ ಮಾಡ್ಕೊ ಅಂತ. ಆಗ ಲಕ್ಷ್ಮಣ ದೇವರು, ನೀನು ವಿನೋದ ಮಾಡಿದ್ರೆ ನಾನು ಬಿಡ್ತೀನ ಅಂತ ರಾಮದೇವರಿಗೆ. ತಾವೊಂದು ಉಪಾಯ ಮಾಡಿಬಿಟ್ಟು, ನೋಡು ನಾನೇ ದಾಸನಾಗಿ ಬಂದಿದ್ದೇನೆ, ನೀನೇ ನಾನು ನನ್ನನ್ನು ಲಗ್ನ ಮಾಡ್ಕೊಂಡ್ಬಿಟ್ರೆ ನೀನು ಸೀತಾದೇವಿಯಲ್ಲಿ ದಾಸತ್ವ ಮಾಡ್ತಾ ಕೂತಿರ್ಬೇಕು. ರಾಮ ಹಾಗಲ್ಲ, ಅವನು ರಾಜ. ನೀನು ರಾಜಪತ್ನಿ ಆಗ್ತೀಯೋ ಸೇವಕನ ಪತ್ನಿ ಆಗ್ತೀಯೋ? ರಾಜಪತ್ನಿ ಆಗ್ತೀನಿ ನೀನು, ಹೋಗ ಹಾಗಾದ್ರಲ್ಲಿ. ಹೋದ್ಲು, ಅರ್ಧ ದಾರಿಗೆ ಬಂದ್ಬಿಟ್ಲು ವಾಪಸ್. ಏನು ಅಂದ ಲಕ್ಷ್ಮಣ, ಅಲ್ಲ ಈಗಾಗಲೇ ಲಗ್ನ ಆಗಿದೆ ಅಂತ ನನ್ನ ರಾಮಚಂದ್ರ ಏನು ಮಾಡಲಿ ಅಂತ. ಅದಕ್ಕೆ ರಾಜ ಬಹುವಲ್ಲವ, ಬೇಕಾಷ್ಟು ಲಗ್ನ ಮಾಡ್ಕೋಬಹುದು, ಅದು ರಾಜನ ಲಕ್ಷಣ. ಅದು ನೀನು ಆಗ್ಬೋದು, ಹೋಗಿ ಈ ಮಾತು ಹೇಳು ರಾಮಚಂದ್ರನಿಗೆ ಎಂದು ಹೇಳು ಕಳಿಸ್ದ ಲಕ್ಷ್ಮಣ. ಅವಳು ಬಂದು ನೋಡು, ನಾನು ದಾಸಿ ಆಗ್ಲಿಕ್ಕಾಗಿ ಬಂದಿಲ್ಲ, ರಾಣಿ ಆಗ್ಬೇಕು ಅಂತ ಅಪೇಕ್ಷೆ ಇರೋದು. ಆ ಲಕ್ಷ್ಮಣ ದಾಸನಾಗಿ ಬಂದಿದ್ದಾನಂತೆ, ನಾನು ಯಾಕೆ ಅವನನ್ನು ಬರೆಸ್ಲಿ ಅಂತ ಅಂದಾಗ ಆಗ ರಾಮದೇವರಂದ್ರು, ನೋಡು ನಾನು ಆಗ್ಬೋದಿತ್ತು, ಹಿಂದೆ ನಾನು ಹೇಳಿದ್ನಲ್ಲ, ಈಗಾಗಲೇ ಸಪತ್ನಿಕನಾಗಿ ಬಂದ್ಬಿಟ್ಟಿದ್ದೇನೆ ಅಂತ. ಅದಕ್ಕೇನು ತೊಂದರೆ ಇಲ್ಲ, ನೀನು ರಾಜ ಬಹುವಲ್ಲಭ, ಅದರಿಂದ ಆಗ್ಬೋದು ಅಂತಂದು. ಇಲ್ಲ ಆದರೂ ಕೂಡ ಹೆಂಡತಿ ಮುಂದೆ ನಾ ಹೆಂಗೆ ಆಗಲಿ ಅಂತಂದ. ಅವಳು ಪ್ರತಿಬಂಧಕ ತಾನೇ, ಅವಳನ್ನು ನಾನು ಮುಂದ್ಕೊಂಡ್ಬಿಡ್ತೀನಿ, ನಾನು ಲಗ್ನ ಮಾಡ್ಕೊಂಡ್ಬಿಡ್ತೀನಿ ಅಂದಾಗ ಆಗ ರಾಮದೇವರು ಅಂದ್ರಂತೆ, ಯಾಕೋ ನಮ್ಮೂಡಕ್ಕೆ ಬರ್ತಾ ಇದೆ, ಸರಿ ಇಲ್ಲ ಅಂತ ಏನು ಮಾಡಿದ್ರಂತೆ ಲಕ್ಷ್ಮಣ ದೇವರಿಗೆ ತಾವು ಆಜ್ಞೆಯನ್ನು ಮಾಡಿದ್ರಂತೆ, ಧ್ವಸ್ತಕರ್ಣ ವಿಘೋಣಾಂಚ, ಅವಳ ಕಿವಿ ಮೂಗಿ ಎರಡನ್ನ ಕತ್ತರಿಸು ಲಕ್ಷ್ಮಣ ಅಂದ್ರಂತೆ. ಯಾಕೆ ಈ ಕಾರ್ಯವನ್ನೇ ಮಾಡಿಸ್ದ ರಾಮಚಂದ್ರ ಅಂತಂದ್ರೆ, ಈ ಶೂರ್ಪಣಖಾಗೆ ರಾವಣ ತಾನೊಂದು ಅನುಗ್ರಹವನ್ನು ಮಾಡಿಬಿಟ್ಟಿದ್ದ. ಅವಳ ಪತಿಯನ್ನ ಯುದ್ಧದಲ್ಲಿ ಅವನೇ ಕೊಂದುಬಿಟ್ಟಿದ್ದ. ಅದೊಂದು ಅತ್ಯಂತ ಬಲಿಷ್ಠ. ಆದರೆ ಅವನಿಗೆ ಕೋಪ ಬಂದಾಗ ಯಾರು ಮುಂದೆ ಬಂದಿದ್ದಾರೆ ಅನ್ನೋ ಪ್ರಜ್ಞೆನೇ ಇರ್ತಾ ಇರಲಿಲ್ಲವಂತೆ. ಅದರಂತೆ ಶೂರ್ಪಣಖಿಯ ಗಂಡ ತಾನು ಬಂದಾಗ ಅವನನ್ನು ಕತ್ತರಿಸ. ಯುದ್ಧನ ಮುಗಿದ್ಮೇಲೆ ಶೂರ್ಪಣಖ ಹತ್ಕೊಂಡು ಬಂತು, ನನ್ನ ಗಂಡ ಅರ್ಥಾತ್ ನಿನ್ನ ಭಾವ, ಅವನ ಅಭಾವ ಆಗೋಗಿದೆ, ಅವನು ಸಂಹಾರ ಮಾಡಿಬಿಟ್ಟಿಯಲ್ಲ. ಹೌದಾ, ನನಗೆ ನೋಡು ಕೋಪ ಬಂದ್ಬಿಟ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿರೋಲ್ಲ. ಒಂದು ಕೆಲಸ ಮಾಡು, ನೀನು ಯಾರನ್ನು ಅಪೇಕ್ಷೆ ಪಡ್ತೀಯೋ ಅವರೊಟ್ಟಿಗೆ ಲಗ್ನ ಮಾಡಿಸ್ಬಿಡ್ತೀನಿ.
ನೀನು ಹುಡ್ಕೊಂಡು ಬಾ ಅಂತ. ನಾ ಎಲ್ಲೆಲ್ಲಿ ಹುಡ್ಕೊಂಡು ಹೋಗ್ಲಿ, ನಾ ಏನು ಮಾಡಲಿ? ಅದಕ್ಕೇನು ಯೋಚನೆ ಮಾಡಬೇಡ, ಅತಿ ಸೂಕ್ಷ್ಮವಾದ ನಿನ್ನ ಶ್ರವಣೇಂದ್ರಿಯವನ್ನು ನಾನು ಮಾಡಿದೆ. ದೂರದಲ್ಲಿ ಕಾಡಿನ ಮಧ್ಯದಲ್ಲಿ ಯಾರಾದರೂ ಮಾತಾಡಿದ್ರೂ ಕೂಡ ಆ ಶಬ್ದ ನಿನಗೆ ಕೇಳಿಸ್ಬೇಕು. ಇನ್ನು ಮನುಷ್ಯರ ವಾಸನೆ ಹಿಡಿಯುವ ಒಂದು ಶಕ್ತಿ ಬರುತ್ತೆ ಹೋಗಿ ನಿನಗೆ. ಅದರಂತೆ ದಂಡಕಾರಣ್ಯದ ಮಧ್ಯದಲ್ಲಿ ಪಂಚವಟಿ ಗ್ರಾಮದಲ್ಲಿ ಇರೋ ಕಾಲಕ್ಕೂ ಕೂಡ ರಾಮಲಕ್ಷ್ಮಣರು ಬಂದಿದ್ದಾರೆ ಅನ್ನೋ ಶಬ್ದ ಕೇಳಿಸ್ತಂತೆ ಅವಳಿಗೆ. ಆ ವಾಸನೆಯನ್ನು ಹಿಡಿದುಬಿಟ್ಟಂತೆ ತಾನು ಬಂದಿದ್ದು. ಅದರಿಂದ ಇದಿದ್ರೆ ತಾನೇ ಪ್ರತಿಬಂಧಕ. ಅವೆರಡನ್ನ ತೆಗೆಸ್ಬಿಟ್ನಂತೆ ರಾಮಚಂದ್ರ. ಇಷ್ಟ ಆದರೆ ಅತ್ಯಂತ ಕ್ರುದ್ಧನಾದ್ಲು. ಹೋಗಿ ರಾವಣನ ಮುಂದೆ ರಾಮದೇವರ ಬಗ್ಗೆ ತಾನು ವಿಷಯ ಹೇಳಲಿಲ್ಲ, ಸೀತಾದೇವಿಯರ ಸೌಂದರ್ಯದ ವರ್ಣನೆ ಮಾಡಿದ್ಲಂತೆ. ಅದು ಹೇಗೆ ಮಾಡಿದ್ಲು ಅವಳನ್ನೇ ಕೇಳಬೇಕು. ಕಾರಣ ಮೂಗಿಲ್ಲ. ಮೂಗಿನ ಎಷ್ಟು ಕ್ರಮದಲ್ಲಿ ವರ್ಣನೆ ಮಾಡಿದ್ದಾಳೆ ಅಂತಂದ್ರೆ ರಾವಣ ಮೋಹಿತನಾದಂತೆ ನೋಡಿ. ಬರೀ ಮಹಾ ಅನ್ಕೊಂಡೇ ಅಷ್ಟು ವರ್ಣನೆ ಮಾಡಿದ್ದಾಳೆ ಅಂತಂದ್ರೆ ಇನ್ನೇನಾರು ಬಾಯಿ ಇದ್ದಿದ್ರೆ ಇನ್ನೆಷ್ಟು ಚಂದ ಮಾಡಿರೋಳು ಏನು. ಇಷ್ಟೆಲ್ಲ ಆಯಿತು. ಇದರ ಜೊತೆಗೆ ಆ ಶೂರ್ಪಣಿಕೆಯ ಅಣ್ಣನಾದ ಖರಾಸುರ, ಖರ, ದೂಷಣ, ತ್ರಿಶಿರ, ಆ 3 ಮಂದಿ 14,000 ಅಸುರರೊಟ್ಟಿಗೆ ರಾಮದೇವರ ಹತ್ರ ತಾವು ಯುದ್ಧಕ್ಕಾಗಿ ಬಂದರು. ಬಂದಾಗ ಲಕ್ಷ್ಮಣ, ನೀ ಯುದ್ಧ ಮಾಡಬೇಡ, ನಾನು ನೋಡ್ಕೊಂತೀನಿ ಎಂದರು ರಾಮ. 14,000 ಮಂದಿಯನ್ನು ಪರಮಾತ್ಮ ತಾನು ಹೇಗೆ ಸಂಹಾರ ಮಾಡಿದ? ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿದಿ ವಿಶ್ವರೂಪೋ ನಿಘ್ನನ್ ಅರಾತಿನ್ ವೀರರಾಜ ರಾಮ. ಏನು ಈ ಶ್ಲೋಕದ ತಾತ್ಪರ್ಯ? ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಯೋಳು ಈ ಪರಿ ರೂಪ ಉಂಟೆ ಅಂದ್ಬಿಟ್ರು ದಾಸರಾಯ. ರಾಮ ಪುರಸ್ತಾತ್ ಪರತಃ ಅಪಿ ರಾಮ. ಪೂರ್ವ ದಿಕ್ಕಿನಲ್ಲಿ ನೋಡಿದ್ರೆ ರಾಮದೇವರು, ಪುರಸ್ತಾತ್ ಪುನಃ ಅದಕ್ಕೆ ವಿರುದ್ಧ ದಿಕ್ಕುಗಳು, ಪಶ್ಚಿಮ ಅಲ್ಲಿ ರಾಮದೇವರು, ಉತ್ತರ ಭಾಗದಲ್ಲಿ ರಾಮದೇವರು, ದಕ್ಷಿಣ ಭಾಗದಲ್ಲಿ ರಾಮದೇವರು, ವಿದಿಕ್ಷು ಈಶಾನ್ಯ, ನೈಋತ್ಯ, ವಾಯುವ್ಯ, ಯಾವ್ಯಾವ ದಿಕ್ಕಿದೆಯೋ ಎಲ್ಲ ಕಡೆಯಲ್ಲೂ ಕೂಡ ರಾಮದೇವರು ವ್ಯಾಪಕವಾಗಿ ನಿಂತು ಬಿಟ್ರಂತೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಆ ವಿಶ್ವರೂಪವನ್ನ ಏತತ್ಕಾಲಕ್ಕೆ ಪರಮಾತ್ಮ ತಾನು ಪ್ರಕಟ ಮಾಡ್ತಾ ಅವರವರೇ ಹೊಡೆದಾಡ್ತಾ ಅವರೆಲ್ಲರೂ ಕೂಡ ಮೃತರಾದರು. ಅದರಲ್ಲಿ ಒಬ್ಬ ಅಕಂಪನ ಅಂತ, ಅವನನ್ನು ಮಾತ್ರ ರಾಮದೇವರು ಉಳಿಸಿದ್ರಂತೆ. ಯುದ್ಧ ಮಾಡೋ ಕಾಲಕ್ಕೆ ಸ್ತ್ರೀ ರೂಪವನ್ನು ಧಾರಣೆ ಮಾಡ್ಕೊಂಡ. ಅದಕ್ಕೆ ರಾಮದೇವರು ರಿಯಾಯಿತಿ ಕೊಟ್ಟರು. ಅಲ್ಲ, ಸ್ತ್ರೀ ರೂಪ ಧಾರಣೆ ಮಾಡಿದ್ರೆ ರಿಯಾಯಿತಿ ಎಲ್ಲಿ ಕೊಟ್ಟರು ಅಂತಂದ್ರೆ ತಾಟಕ ಸಂಹಾರದಲ್ಲಿ ರಿಯಾಯಿತಿ ಯಾಕೆ ಕೊಡಲಿಲ್ಲ? ಇದೊಂದು ಪ್ರಶ್ನೆ. ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ. ಈ ಅಕಂಪನ ಅನ್ನೋನು ಹೆಸರಿಗೆ ಮಾತ್ರ ಅಕಂಪನ, ಕಂಪನ ಆಗೋದಿಲ್ಲ. ಆ ಶಬ್ದವಾಚನಿಂದ ಕಂಪನ ಆದ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕಷ್ಟೇ ನಾವು. ರಾಮದೇವರು ಯಾವಾಗ ಆ ಇರ್ತಕ್ಕಂತಹ ತನ್ನ 14,000ದಲ್ಲಿ ಮತ್ತೊಬ್ಬ ಅಕಂಪನನೊಟ್ಟಿಗೆ ಬಂದಾಗ ಅವನೇ ರಾಮಚಂದ್ರನಂತೆ ಕಂಡಾಗ ಸ್ತ್ರೀ ರೂಪವನ್ನು ತಾನು ಧಾರಣೆ ಮಾಡಿದ್ದು ಯಾಕೆ? ರಾಮಚಂದ್ರ ಯಾಕೆ ಬಿಟ್ಟ ಅವನನ್ನ ಅಂತಂದ್ರೆ ಹೆದರಿ ಸ್ತ್ರೀ ರೂಪವನ್ನು ಧಾರಣೆ ಮಾಡಿಬಿಟ್ಟಂತೆ. ಆ ಕಾಲಕ್ಕೆ ರಾಮಚಂದ್ರ ಅಂದ, ಇವನು ಹೆದರಿ ಸ್ತ್ರೀ ರೂಪವನ್ನು ಧಾರಣೆ ಮಾಡಿದ್ದಾನೆ, ಆದ್ದರಿಂದ ಇವನನ್ನು ನಾನು ಕೊಲ್ಲೋಲ್ಲ ಅಂತ ಪರಮಾತ್ಮ ತಾನು ಬಿಟ್ಟಿದ್ದಾನೆ. ಆ ಅಕಂಪನ ಏನು ಮಾಡದ? ರಾವಣನ ಹತ್ರ ಪುನಃ ಹೋದ. ರಾವಣ, ನೀನು ಆ ಸೀತೆಯನ್ನು ನೋಡಬೇಕು, ಏನು ಲಕ್ಷಣ, ಇದನ್ನೆಲ್ಲ ವರ್ಣನೆ ಮಾಡಿದ್ರೆ ಅವನು 10 ತಲೆ ಕೆಟ್ಟು. ಮರುಕ್ಷಣಕ್ಕೆ ಮಾರೀಚನನ್ನ ಕರೆಸ್ದ. ಮಾರೀಚ ಬಂದ. ಏನು ವಿಷಯ ಅಂತಂದ? ಏನಿಲ್ಲ, ನೀನೊಂದು ಮಾಯಾ ಜಿಂಕೆ ರೂಪವನ್ನು ಧಾರಣೆ ಮಾಡಬೇಕು, ಅಂಗಾರದ ಮೈ ಬಣ್ಣ. ಅದನ್ನು ನೋಡ್ತಾ ಇದ್ದಂತೆ ಎಲ್ರಿಗೂ ಕೂಡ ಮನಸ್ಸು ಮೋಹಕ ಆಗಬೇಕು. ಸರಿ,
ಆ ರೂಪ ಧಾರಣೆ ಮಾಡಿ ನಾ ಏನು ಮಾಡಲಿ ಅಂತ. ಏನಿಲ್ಲ, ನೀನು ರಾಮ ಅಂತ ಅಂದ್ಬಿಟ್ಟ. ನೋಡು, ಬೇಕಾದ ನೀನು ಹೇಳು, ಈ ರಾ ಶಬ್ದದಿಂದ ಪ್ರಾರಂಭ ಆಗೋ ಯಾವ ವಿಷಯನೂ ನನ್ನ ಹತ್ರ ಮಾತಾಡಬೇಡ. ರಾ ಅಂತ ಹೇಳಿದ್ರೆ ಮುಂದಿನ ಶಬ್ದ ಮಾ ಬರ್ದೇ ಇರಲಿ ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಅಂದ್ರೆ ಪರಮಾತ್ಮ ಒಂದಾದರೆ ತಾನು ಒಂದು ಹೊಡೆತ ಕೊಟ್ಟಿದ್ದ ಅಂತಂದ್ರೆ ಏತತ್ಕಾಲಕ್ಕೆ ಹೆದರು ನಡಗೋಗಿದ್ದ. ಎಲ್ಲೋ ಒಂದು ಕಡೆ ನಾನಿದ್ದೇನೆ, ನನ್ನ ಪಾಡು ನಾನಿರ್ತೇನೆ. ನೋಡು ರಾವಣ, ಆ ರಾಮನ್ ಸವಾಸಕ್ಕೆ ಹೋಗ್ಬೇಡ. ವಯಮೇವ ಸಾಕ್ಷಿಣ, ನಾನೇ ಸಾಕ್ಷಿನೋ. ಈ ಹಿಂದೆ ಹೊಡೆದ ಒಂದು ಏಟು ಇವತ್ತಿಗೂ ನಾನು ಅದನ್ನು ಮರ್ತಿಲ್ಲ ಅಂತಂದ್ರೆ, ನೀನೇನಾದರೂ ಅವನ ಪತ್ನಿಯಾದ ಸೀತಾದೇವಿಯನ್ನ ಅಪಹರಣ ಮಾಡ್ತೀ ಅಂತಂದ್ರೆ ನಿನ್ನ ಕುಲನಾಶ ಆಗತ್ತೆ ಅಂತಂದ. ರಾವಣ ತತ್ಕಾಲಕ್ಕೆ ಅಂದ, ನಿನ್ನ ಹತ್ರ ಉಪದೇಶ ತಗೊಳ್ಳಿಕ್ಕೆ ನಾನು ಬಂದಿಲ್ಲ, ಕೆಲಸ ಆಗುತ್ತೋ ಇಲ್ಲವೋ ಅಂತ. ಮಾಡೋಲ್ಲ ಅಂದ. ಈಗಲೇ ನಿನ್ನನ್ನು ಕಡಿತೀನಿ ಅಂತ ಖಡ್ಗ ತೆಗೆದುಬಿಟ್ಟ. ಆಗ ಉಭಯೋರು, ಇಬ್ಬರ ಮಧ್ಯದಲ್ಲಿ ಒಬ್ಬರ ಕೈಯಲ್ಲಂತೂ ನಾನು ಸಾಯೋದು ನಿಶ್ಚಿತ ಅಂತ. ಸಾಯೋದೇ ಸಾಯ್ತೀನಿ, ರಾಮನ ಕೈಯಲ್ಲಿ ಸಾಯೋಣ ಅಂತ. ಫಲ ಫಲ ಅಂತ ಅನ್ಬೇಡಿ ಎಂದ್ರು ಆಚಾರ್ಯರು. ಮಾರೀಚ ನೀಚಂ ಅಂತ, ಪರಮ ನೀಚ ಪ್ರವೃತ್ತಿಯಂತೆ ಮಾರೀಚ. ಇಲ್ಲ ರೀ, ಆದರೂ ಕೂಡ ರಾಮದೇವರ ಕೈಯಲ್ಲಿ ಸಾಯ್ಬೇಕು ಅನ್ನೋ ಬುದ್ಧಿ ಬಂತಲ್ಲ, ಹಂಗಲ್ಲ ಅಂದ್ರು ಆಚಾರ್ಯ. ಅದಕ್ಕೆ ಮುಂದಿನ ಕಥಾ ನಿರೂಪಣೆಯಲ್ಲಿ ಅಲ್ಲಿ ತಗೋಬೇಕಾದರೆ ಅಲ್ಲಿ ತಿಳಿಸ್ತಾರೆ. ಆ ಮಾಯಾಜಿಕೆ ರೂಪವನ್ನು ಧಾರಣೆ ಮಾಡಿದಾಗ ಪಂಚವಟಿ ಮುಂದೆ ತಾನಲ್ಲಿ ಸಂಚಾರ ಮಾಡ್ತಾ ಇರಬೇಕು. ಸೀತಾದೇವಿ ತಾನು ನೋಡಬೇಕು, ತಾನು ಮೋಹಿತಳಾಗಬೇಕು. ಇದೆಲ್ಲ ಯಥಾವತ್ ಕಥೆಯಂತೆ ನಾವು ನಿರ್ಣಯ ಮಾಡುವುದಲ್ಲ. ಸಮಸ್ತ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಗೆ ಯಾವುದರಿಂದ ಆನಂದ ಪ್ರಾಪ್ತಿ, ಹಂಗಲ್ಲ ಅರ್ಥ ಅಲ್ಲ ಅದು. ಲಕ್ಷ್ಮೀದೇವಿಗೆ ಆನಂದ ಅಂತಂದ್ರೆ ಯಾರಿಂದ? ಅದು ಪರಮಾತ್ಮನಿಂದ ಮಾತ್ರ ಆನಂದ ಅಂತ ಶಾಸ್ತ್ರಾದಿಗಳು ತಿಳಿಸಿವೆ. ತನ್ನಿಮಿತ್ತ ಇಲ್ಲಿ ಕೇವಲ ಮತ್ಯಾವತಾರೆ, ಮತ್ಯಂತ ಶಿಕ್ಷಣ, ಲೋಕ ಜನರಿಗೆ ಪಾಠವನ್ನು ಮಾಡಲು ಸುಖ. ಅಂದ್ರೆ ಅರ್ಥ ಪದಾರ್ಥಗಳ ಹಿಂದೆ ನಾವು ಹೋಗಿದ್ದೇವೆ ಅಂತಂದ್ರೆ ಅನರ್ಥಕ್ಕೆ ಕಾರಣ. ಅದನ್ನು ಸೀತಾಮಾತೆ ಜಗತ್ತಿಗೆ ತಾನು ಪ್ರಕಟ ಮಾಡಬೇಕಾಗಿತ್ತು. ತನ್ನಿಮಿತ್ತ ರಾಮದೇವರಲ್ಲಿ ಸ್ವಾಮಿ ನನಗೆ ಅದಕ್ಕೆ ಬೇಕು ಅಂತ ಅನಿಸ್ತಾರೆ. ಆಗ ರಾಮದೇವರಂದ್ರು, ನೋಡು, ಲೋಕದಲ್ಲಿ ಇಂತಹ ಸೃಷ್ಟಿ ಎಲ್ಲರೂ ಕಂಡಿದ್ದೇನೆ ನೀನು. ಇದು ಯಾರೋ ಅಸುರರು ಇಂತಹ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಸರ್ವಥಾ ಬೇಡ. ಇಲ್ಲ ಸ್ವಾಮಿ, ನಾವು ಹೋಗೋ ಕಾಲಕ್ಕೆ ಇದೊಂದಾರು ಪುರಹಾಗಿ ಇರಬೇಕು ಅಂತ. ಸರಿ, ಪರಮಾತ್ಮ ತಾನು ಹೊರಡೋಣ. ಬಹು ದೂರ ಆ ಮಾರೀಚ ತಾನು ಬಂದಿದ್ದಾನಂತೆ. ರಾಮದೇವರು ಬಾಣವನ್ನು ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಿದ ಕಾಲಕ್ಕೆ ಮಾರೀಚ ತಾನು ತನ್ನ ನೀಚ ಪ್ರವೃತ್ತಿಯನ್ನ ಹೇಗೆ ತೋರದ? ರಾಮದೇವರ ಧ್ವನಿಯಲ್ಲಿ ಹಾ ಲಕ್ಷ್ಮಣ, ಹಾ ಸೀತಾ. ಸೀತಾದೇವರು ಅದನ್ನ ತಾವು ಕೇಳಿದ್ದಾರೆ. ಲಕ್ಷ್ಮಣನಿಗೆ ತಾನು ತಿಳಿಸುತ್ತು, ಹೋಗಿ ಏನಾಯ್ತೋ ಏನೋ ರಾಮಚಂದ್ರನಿಗೆ ಅಂತ ಸೀತಾಮಾತೆ ತಾನಲ್ಲಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇರಬೇಕು. ಇವೆಲ್ಲ ಕೇವಲ ಕಥಾ ರೂಪದಲ್ಲಿ ಕೇಳಬೇಕೆ ಹೊರತಾಗಿ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಇಂತಹ ಪ್ರಕ್ರಿಯಾದಿಗಳಿದೆ ಅಂತ ನಾವು ಹಂಗೆಲ್ಲ ಅರ್ಥ ಮಾಡಲಿಕ್ಕಿಲ್ಲ. ಅದಕ್ಕೆ ಪುರಾಣಾದಿಗಳನ್ನು ಶ್ರವಣ ಮಾಡಬೇಕಾದರೆ ಏನು ಲೋಕದ ಮಾನದಂಡ ಏನು? ಕೇವಲ ಪುರಾಣ ಶ್ರವಣ ನಿಷಿದ್ಧ. ಯಾಕೆ ನಿಷಿದ್ಧ? ಅದಕ್ಕೆ ನಮ್ಮಲ್ಲಿ ಒಂದು ನಾಲ್ನುಡಿ ಇದೆಯಲ್ಲ, ವಿಚಾರವಿಲ್ಲದ ಕೂಟ, ಒಗ್ಗರಣೆ ಇಲ್ಲದ ಊಟ, ಪ್ರಮೇಯವಿಲ್ಲದ ಪಾಠ, ಮೂರು ಮಾಡಬಾರ್ದಂತೆ. ವಿಚಾರವಿಲ್ಲದ ಕೂಟ ಅಂತಂದ್ರೆ ಏನು? ಏನೋ ಮಾತಾಡ್ತಾ ಕೂತಿರೋದು, ಕ್ರಿಕೆಟ್ ಬಗ್ಗೆ ತಗೊಂಡ್ಬಿಡೋದು, ಇನ್ನೊಂದು ಏನೋ ಅವನು ಮುಂದೆ ಬಂದು ಹೊಡೆದು ಬಿಟ್ಟಿದ್ದಿದ್ರೆ ಅಂತನ್ನು. ಅದಕ್ಕೆ ಯಮಧರ್ಮರಾಜ ಅಂತಾನೆ, ಮುಂದೆ ಬಾ ನಿನಗೆ ನಾನು ಹೊಡಿತೀನಿ ಅಂತನ್ನು. ನೋಡಿ, ಹಿಂಗಾಗೋಗ್ತದೆ ನಮ್ಮ ಕಥೆ. ಅದಕ್ಕೆ ವಿಚಾರವಿಲ್ಲದ ಕೂಟ, ಅದಲ್ಲಿ ಕೂತ್ಕೋಬಾರ್ದು. ಒಗ್ಗರಣೆ ಇಲ್ಲದ ಊಟ. ಎಲ್ಲ ಸಾಂಬಾರು ತಯಾರಾಗಿದೆ, ಒಗ್ಗರಣೆ ಹಾಕಿಲ್ಲ ಅಂದ್ರೆ ಬರೋಲ್ಲ. ಹೌದಾ? ನಿಮಗೆ ಸಾಂಬಾರಿನ ನೈಜ ಪರಿಮಳ ಬರೋದೇ ಒಗ್ಗರಣೆ ಕೊಟ್ಟಾಗ. ನೀವು ಒಗ್ಗರಣೆ ಹಾಕಿದ್ರಿ, ಅಷ್ಟೊತ್ತಿಗೆ ಯಾರೋ ಬಂದ್ರು, ಏನ್ರಿ ಅಡಿಗೆ ಆಗೋಯ್ತಾ ಅಂತಂದ್ರು. ಈ ಅಡಿಗೆ ಆಗೋಯ್ತಾ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಯ್ತು? ಪರಿಮಳ ಬಂತು. ಅಲ್ಲಿ ತನಕ ಪರಿಮಳ ಬಂದಿಲ್ಲ. ಹಾಗಾದ್ರೆ ಪರಿಮಳ ಬರಬೇಕಾದ್ರೆ ಏನಿರಬೇಕು? ಒಗ್ಗರಣೆ ಇರಬೇಕು. ಹಾಗಾದ್ರೆ ಪುರಾಣಗಳು ಕೂಡ ಸಾಂಬಾರಿನ ಸ್ಥಾನದಲ್ಲಿ ಇದೆಯಂತೆ. ಅದರ ನೈಜವಾದ ಪರಿಮಳ ಬರಬೇಕಾದರೆ
ಯಾವ ಒಗ್ಗರಣೆ ಹಾಕಬೇಕು ನಾವು? ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯವೆಂಬ ಒಗ್ಗರಣೆಯನ್ನು ಹಾಕಿದಾಗ ಪುರಾಣವೆಂಬ ಸಾಂಬಾರಿನ ನೈಜ ಪರಿಮಳ ಪ್ರಾಪ್ತಿ ನೋಡಿ ಇಷ್ಟು ತಿಳಿಸ್ತಾರೆ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತಮೇ ಜನ್ಮ ಜನ್ಮನೇ ಅಂತ ಯಾಕೆ ಮಧ್ವರಾಯರು ನಾವು ಇಷ್ಟು ಸ್ತೋತ್ರ ಮಾಡಿದ್ದೇವೆ? ಅಲ್ಲಿ ಪುರಾಣ ವಾಕ್ಯಗಳನ್ನು ನೋಡಿದಾಗ ಯಥಾವತ್ ನಾವೇನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಸೀತಾದೇವಿಯರು ಕೂಡ ಮೋಹಿತರಾಗಿದ್ಲು, ರಾಮಚಂದ್ರ ಅದರಿಂದ ಹೋದ. ಆ ಕಾಲಕ್ಕೆ ಯಾವ ಲಕ್ಷ್ಮೀದೇವಿ ತಾನು ಅರ್ಥಾತ್ ಸೀತಾಮಾತೆ ಹಾ ಲಕ್ಷ್ಮಣ ಹಾ ಸೀತಾ ಅಂದಾಗ ತಾನು ಕಳವಳವನ್ನು ವ್ಯಕ್ತಪಡಿಸಿದ್ದಾಳೆ. ಇವೆಲ್ಲ ಕೇವಲ ಲೋಕದಲ್ಲಿ ತಾನು ಪ್ರಕಟ ಮಾಡಲಿಕ್ಕಾಗಿ ಇಷ್ಟೇ ನಾವು ಅರ್ಥ ಮಾಡಬೇಕೇ ಹೊರತಾಗಿ ಯಥಾವತ್ತಲ್ಲಿ ಬ್ರಹ್ಮಜ್ಞಾನಾದಿಗಳು ಸೀತಾಮಾತೆಗಿತ್ತು ಅಂತಂದ್ರೆ ಅಂಧನ್ ತಮಸ್ ಪ್ರಾಪ್ತಿಯಾಗುತ್ತೆ. ಇಷ್ಟ ಅಂಶವನ್ನ ನಮಗಲ್ಲಿ ತಿಳಿಸ್ತಾ ಏತತ್ತು ಕಾಲಕ್ಕೆ ಆ ಲಕ್ಷ್ಮಣ ದೇವರು ತಾವು ತಿಳಿಸಿದ್ರಂತೆ, ಅಮ್ಮ ಸರ್ವಥಾ ಹಂಗೆ ಅರ್ಥ ಮಾಡಬೇಡ, ರಾಮನಿಗೆ ಯಾವ ವಿಧವಾದಂತಹ ಒಂದು ದುಃಖಾದಿಗಳು ಇಲ್ಲ ಅಂತ. ಆಗ ಸೀತಾಮಾತೆ ಅತ್ಯಂತ ಕಠುವಾದ ಮಾತನ್ನು ತಾನು ಪ್ರಯೋಗ ಮಾಡಬೇಕು. ಏತತ್ ಕಾಲಕ್ಕೆ ಲಕ್ಷ್ಮಣ ತಾನು 3 ಗೆರೆಯನ್ನ ಎಳೆದನಂತೆ. ಈ 3 ಗೆರೆಯ ಅಂಶ ಆಚಾರ್ಯರು ಉಲ್ಲೇಖ ಮಾಡಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಆನಂದ ರಾಮಾಯಣದಲ್ಲಿ ಇದೆ. ಆನಂದ ರಾಮಾಯಣದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಲಕ್ಷ್ಮಣ ತಾನು 3 ಗೆರೆಯನ್ನು ಎಳೆದಿದ್ದ ಅನ್ನೋದನ್ನೇ ಅದೇ ವಾಲ್ಮೀಕಿ ಮಹರ್ಷಿಗಳು ಆನಂದ ರಾಮಾಯಣದಲ್ಲಿ ಬಹು ವಿಸ್ತಾರೇಣ ಅಲ್ಲಿ ಹೇಳ್ತಾರೆ. ನಿಮಗೆ ವಾಲ್ಮೀಕಿ ರಾಮಾಯಣ ಕೇವಲ ಕತೆ ಮಾತ್ರ ನಿರೂಪಣೆ ಮಾಡ್ತಾ ಹೋದರೆ, ಆನಂದ ರಾಮಾಯಣ ಅನೇಕ ಉಪಕಥೆಗಳನ್ನು ಸೇರಿಸಿಕೊಂಡು ತಾನು ಹೋಗ್ತಕ್ಕಂಥದ್ದು. ಅದರಲ್ಲಿ ಆ 3 ಗೆರೆಯ ವೃತ್ತಾಂತವನ್ನ ಅದನ್ನು ತಿಳಿಸಿದ್ದಾರೆ. ತನ್ನಿಮಿತ್ತ ನಾವು ಅದನ್ನು ಪ್ರಮಾಣ ಅಂತ ತಗೊಳ್ಳಿಕ್ಕೆ ಬಾಧಕ ಇಲ್ಲ. ನಮಗೆ 3 ಗೆರೆ ಏನು ಪ್ರತಿಬಂಧಕ ಆಗೋಲ್ಲ ನಮ್ಮ ಸಿದ್ಧಾಂತಕ್ಕೆ. ಆದ್ದರಿಂದ ಹೀಗೆ ಆ 3 ಗೆರೆಯನ್ನು ದಾಟೋದು ಬೇಡ ಅಂತ ಲಕ್ಷ್ಮಣ ದೇವರು ತಾವು ತಿಳಿಸೋಣ. ಇಷ್ಟೊತ್ತಿಗೆ ಲಕ್ಷ್ಮಣ ತಾನು ಹೋಗಿದ್ದಾನಂತೆ, ರಾಮಚಂದ್ರ ತಾನು ಬರ್ತಾ ಇರಬೇಕು. ಆ ಒಂದು ಕಾಲಕ್ಕೆ ಮಾತ್ರ ರಾಮಚಂದ್ರ 14 ವರ್ಷಗಳಲ್ಲಿ ಒಂದಾವರ್ತಿ ಮಾತ್ರ ರಾಮಚಂದ್ರ ಲಕ್ಷ್ಮಣನನ್ನ ಸಿಟ್ಟಾಗಿ ಬೈದ್ನಂತೆ. ಲಕ್ಷ್ಮಣ ಯಾಕೆ ಬಂದೆ ಅಂತನ್ನಂತೆ. ನಾನು ನಿನಗೆ ಆಜ್ಞೆ ಮಾಡಿದ್ನೋ ಇಲ್ವೋ ಬರಬಾರದು ಅಂತ, ಯಾಕೆ ಬಂದೆ? ಇಲ್ಲ ಸೀತಾಮ, 1000 ಜನ 1000 ಹೇಳಿ ನನ್ನ ಮಾತನ್ನು ಯಾಕೆ ಉಲ್ಲಂಘನೆ ಮಾಡಿ? ಇಲ್ಲ, ಅತ್ಯಂತ ಕಠುವಾದ ಮಾತನ್ನು ಸೀತಾಮಾತೆ ಪ್ರಯೋಗ ಮಾಡಿ ಬೇಕಾದಾಗಿ ನನ್ನ ಮಾತನ್ನು ಯಾಕೆ ವಿರೋಧ ಮಾಡಿದೆ? ಇಷ್ಟು ಅಂಶವನ್ನ ಇನ್ನೊಂದಾವರ್ತಿ ರಾಮಚಂದ್ರ ತಾನು ಆ ಮಾತನ್ನು ಆಡಲಿಲ್ವಂತೆ. ನಮ್ಮಲ್ಲಿ ಹಾಗಲ್ಲ ಕ್ರಮ. ಒಂದ್ಸತಿ ಬೈದ್ಬಿಟ್ರೆ ಇನ್ನ ಸೀತಾಮಾತೆ ಸಿಗೋ ತನಕ ಲಕ್ಷ್ಮಣ ಅವತ್ತು ನನಗೆ ಹೋಗ್ಬೇಕಾದ್ರೆ ಯಾಕಂತ ಹೇಳಿದ್ದು ಇದಕ್ಕೆ ನೋಡಿ ಎಷ್ಟು ದುಃಖ ಆಗುತ್ತಿಲ್ಲ. ನಿಮಿಷಕ್ಕೂ ಹಾಕಿ ಕೊಂದು ಬಿಡ್ತಿದ್ವಿ ನಾವು. ರಾಮಚಂದ್ರ ಹಾಗಲ್ಲ, ಎಲ್ಲಿ ಎಷ್ಟು ಯಾರಿಗೆ ನಿಂದನೆ ಮಾಡಬೇಕೋ ಅಷ್ಟೇ ಕಾರ್ಯ ಮಾಡ್ತಾ ಇದ್ದಂತೆ. ಈ ಬೈದೇ ಇದ್ರೆ ಅದು ದೋಷ, ಶಿಕ್ಷೆ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿರಬೇಕು. ಕ್ರೋಧ ಕೃತ್ಕರ್ಥ, ಇದೇ ವಿಷ್ಣು ಸಹಸ್ರನಾಮ ತಿಳಿಸಿತ್ತು. ನಾವು ಸಿಟ್ಟೇ ಮಾಡಿಲ್ಲ ಅಂತಂದ್ರೆ ದೋಷ ಅಂತ ಹೇಳುತ್ತೆ ಶಾಸ್ತ್ರ. ದೇವರನ್ನು ಬೈತಾ ಇದ್ರು ಅಂತ ಕೂತಿದ್ದ, ದೋಷ. ಆ ಕಾಲಕ್ಕೆ ಸಾತ್ವಿಕವಾದ ಕೋಪವನ್ನು ಪ್ರಕಟ ಮಾಡಬೇಕು. ಆ ಕೋಪ ನಮ್ಮ ಅಧೀನದಲ್ಲಿ ಇರುವಷ್ಟು ಕೋಪವನ್ನು ಮಾಡಬೇಕು. ನಮ್ಮ ಅಧೀನ ಮೀರಿದಂತಹ ಕೋಪ ಮಾಡಿದ್ರೆ ಅದು ತಾಮಸ. ಇಷ್ಟು ಅಂಶವನ್ನು ಪರಮಾತ್ಮ ತಾನಲ್ಲಿ ತಿಳಿಸ್ತಾ ಮುಂದೆ ರಾಮ ಲಕ್ಷ್ಮಣ ತಾವು ಬಂದಿರಬೇಕು. ಇಷ್ಟೊತ್ತಿಗೆ ರಾವಣ ತಾನು ಭಿಕ್ಷು ರೂಪದಲ್ಲಿ ಬಂದು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ಆ ಕಾಲಕ್ಕೆ 3 ಗೆರೆಗಳ ಒಳಗೆ ಸೀತಾಮಾತೆ ತಾನು ಇದ್ದಾಳಂತೆ. ಇದ್ದಾಗ ರಾವಣ ಅಂದ, ಹೊಸ್ತಿಲ ಒಳಗೆ ಇದ್ದು ನೀನು ಭಿಕ್ಷೆಯನ್ನು ಕೊಟ್ಟರೆ ನಾನು ಸ್ವೀಕಾರ ಮಾಡೋಲ್ಲ ಅಂತ. ಆ 3 ಗೆರೆಗಳನ್ನ ದಾಟಿ ತಾನು ಬಂದಿದ್ದಾಳಂತೆ. ಬಂದಂತಹ ಕಾಲಕ್ಕೆ ಸೀತಾ ಕೃತಿ ಇಷ್ಟೊತ್ಕಾಲ ನಿರ್ಮಾಣ ಆಗೋಗಿತ್ತು. ಅಗ್ನಿದೇವರಿಗೆ ಸೀತಾ ಮಾತೆ ತಾನು ಹೇಳಿ ತನ್ನ ಒಂದು ಆಕೃತಿಯ ನಿರ್ಮಾಣವನ್ನು ಮಾಡಿಸಿದ್ದಾಳಂತೆ. ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ, ವೇದವತಿ ದೇವಿ ತಾನು ಪ್ರವೇಶ ಮಾಡಿದ್ದಾಳೆ. ಹೀಗೆ ಇಷ್ಟೆಲ್ಲ ಕಾರ್ಯಾದಿಗಳೆಲ್ಲ ಪ್ರವೃತ್ತ ಆಗಿರಬೇಕು. ತನ್ನ ಹಾಗಾದ್ರೆ ಸೀತಾಮಾತೆ ಎಲ್ಲಿದ್ಲು ಏತತ್ಕಾಲಕ್ಕೆ ಅಂತಂದ್ರೆ ನಿತ್ಯಂ ಕೈಲಾಸಂ ಗತ. ಸೀತಾ ದೇವಿಯರು ಏತತ್ಕಾಲಕ್ಕೆ
ಕೈಲಾಸ ಪರ್ವತದಲ್ಲಿ ತಾನು ಶಿವ ಪಾರ್ವತಿಯರಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದ. ಆ ಕಾಲಕ್ಕೆ ಪಾರ್ವತಿ ದೇವಿಯರು ಸೀತಾ ದೇವಿಗೆ ಕೊಟ್ಟಂತಹ ಉಡುಗೊರೆ ಏನು? ತಿಲಕ ಪ್ರದಾನ ಮಾಡುತ್ತಂತೆ. ಸೀತಾ ದೇವಿಗೆ ತಿಲಕವನ್ನು ಕೊಟ್ಟೋಳು ಯಾರು? ಅರ್ಥಾತ್ ಸೀತಾ ದೇವಿಯರ ತಿಲಕಕ್ಕೆ ಅಭಿಮಾನಿಗಳು ಪಾರ್ವತೀ ದೇವಿ. ಇದನ್ನು ತಿಳಿಬೇಕು ನಾವು. ಲಕ್ಷ್ಮೀ ದೇವಿಯ ಒಂದೊಂದು ಆಭರಣಗಳಿಗೆ ಒಬ್ಬೊಬ್ಬ ದೇವತೆಗಳು ಅಭಿಮಾನಿಗಳು. ರಾಜರು ಲಕ್ಷ್ಮೀ ಶೋಭಾನ ಪದದಲ್ಲಿ ಇದನ್ನು ತಿಳಿಸ್ತಾರೆ. ಭಾರಿ ಮಾನ್ವಿಕ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಏನು ಚಂದ ರಾಜರ ವಾಕ್ಯ ಅಂತಂದ್ರೆ, ಕಟ್ಟಿದ ಮಂಗಳ ಸೂತ್ರ. ಸ್ವಯಂವರಕ್ಕೆ ಲಕ್ಷ್ಮೀದೇವಿ ಬರೋ ಕಾಲಕ್ಕೆ ಎಂತಹ ಲಕ್ಷ್ಮೀದೇವಿ ಬಂದಿದ್ದಾಳಂತೆ? ಕಟ್ಟಿದ ಮಂಗಳ ಸೂತ್ರದೊಂದಿಗೆ ಸ್ವಯಂವರಕ್ಕೆ ಬಂದಿದ್ದಾಳಂತೆ ಲಕ್ಷ್ಮೀದೇವಿ. ಇದನ್ನ ಕಟ್ಟಿಕೊಂಡಂತಹ ಅಲ್ಲ, ಕಟ್ಟಿದವ ಯಾರು? ಪರಮಾತ್ಮ. ಹಾಗಾದರೆ ಆ ಮಾಂಗಲ್ಯದ ಚಿಂತನೆ ಬರೋ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಬಂದ್ಬಿಡ್ಬೇಕು. ಕಟ್ಟಿದ ಮಂಗಳ ಸೂತ್ರ ಅಂಬೂಜವೆರಡು ಕರಿಯುಗದಿ, ಎರಡು ಕಮಲ ಪುಷ್ಪಗಳನ್ನು ಕೈಯಲ್ಲಿ ಹಿಡಿದಿದ್ದಾಳಂತೆ. ಇದೇ ಶ್ರೀರೂಪದ ಚಿಂತನೆ. ಆ ಕೈಯಲ್ಲಿ ಎರಡು ಕಮಲ ಪುಷ್ಪವನ್ನು ಹಿಡಿದಿದ್ದಾಳಲ್ಲ, ಇನ್ನು ಅರ್ಪಣೆ ಮಾಡೇ ಇಲ್ವಂತೆ. ಯಾಕೆ ಮಾಡಿಲ್ಲ ಅಂದ್ರೆ ಎರಡು ಅರ್ಥವನ್ನು ಕೊಟ್ಟು. ಒಂದು ಬ್ರಹ್ಮವಾಯುಗಳ ಪರವಾಗಿ ಒಂದು ಅರ್ಥ, ಇನ್ನೊಂದು ಪರಮಾತ್ಮನ ಪರವಾಗಿ ಅರ್ಥ. ಲಕ್ಷ್ಮೀದೇವಿ ಕೈಯಲ್ಲಿ ತಾನು ಕಮಲ ಪುಷ್ಪವನ್ನು ಹಿಡಿದದ್ದನ್ನ ಇನ್ನೂ ಯಾಕೆ ಅರ್ಪಣೆ ಮಾಡಿಲ್ಲ ಅಂತ ಪ್ರಶ್ನೆ ಬಂದ್ರೆ, ಯಾವ ರೂಪಕ್ಕೆ ಅರ್ಪಣೆ ಮಾಡಬೇಕು ಅಂತ ಇನ್ನೂ ಲಕ್ಷ್ಮೀದೇವಿಗೆ ಓಮೋ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜಿಜ್ಞಾಸ ಆಗೋಗಿದೆಯಂತೆ. ಯಾಕೆ? ಬಗೆಯ ನೂತನವ ಕಾಣುತ್ತ ಕ್ಷಣ ಕ್ಷಣಕ್ಕೂ ಲಕ್ಷ್ಮೀದೇವಿಗೆ ಪರಮಾತ್ಮನ ಅನಂತ ರೂಪಗಳು ಕಣ್ಮುಂದೆ ಬಂದು ಹೋಗ್ತಾ ಇರುತ್ತಂತೆ. ಈ ರೂಪಕ್ಕೆ ಅರ್ಪಣೆ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಇನ್ನೊಂದು ರೂಪ ಬಂದಂತೆ. ಈ ರೂಪಕ್ಕೆ ಮಾಡಬೇಕು, ಆ ರೂಪಕ್ಕೆ ಮಾಡಬೇಕು ಅಂತ ಆಲೋಚಿಸಿದಳು ಮನದಲ್ಲಿ. ಆಲೋಚನೆ ಮಾಡ್ತಾ ಹಾಗೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲಂತೆ ಲಕ್ಷ್ಮೀದೇವಿ. ಆದರೆ ಇದು ಪರಮಾತ್ಮ ತನ್ನ ಅನಂತ ರೂಪಗಳು ಕೂಡ ಅತ್ಯಂತ ಮನೋಹರವಾದದ್ದು, ಅದಕ್ಕಾಗಿ ತಾನು ಕೈಯಲ್ಲಿ ಇನ್ನೂ ಹಿಡಿದಿದ್ದಾಳೆ. ಇದು ಪರಮಾತ್ಮನ ಪರವಾದ ಅರ್ಥ. ಇನ್ನು ಲಕ್ಷ್ಮೀದೇವಿಯ ಕೈಯಲ್ಲಿರ್ತಕ್ಕಂತಹ ಕಮಲ ಪುಷ್ಪಕ್ಕೆ ಅಭಿಮಾನಿಗಳು ಯಾರು? ಬ್ರಹ್ಮವಾಯುಗಳು ಅಭಿಮಾನಿಗಳಂತೆ. ಆ ಬ್ರಹ್ಮವಾಯುಗಳು ಏನು ನೋಡಿ, ಲಕ್ಷ್ಮೀದೇವಿ ಯಾವ ಪುಷ್ಪದ ವಿಷಯ ತಗೊಂಡ್ರೇನೆ ಪುಷ್ಪ ಬರಬೇಕು ಅಂತಂದ್ರೆ ಎಷ್ಟು ಪರಮಾತ್ಮನ ಸನ್ನಿಧಾನ, ರಾಜರ ವಾಕ್ಯದಲ್ಲಿರ್ತಕ್ಕಂತಹ ಮಹಿಮಾ ನೋಡಿ. ಅದನ್ನು ಹೇಳ್ತಾ ಆ ಪುಷ್ಪವನ್ನು ಯಾಕೆ ಲಕ್ಷ್ಮೀದೇವಿ ಕೈಯಲ್ಲಿ ತಾನು ಹಿಡಿದಿದ್ದಾಳೆ ಅಂತಂದ್ರೆ, ಆ ಪುಷ್ಪಗಳಿಗೆ ಅಭಿಮಾನಿಗಳು ಬ್ರಹ್ಮವಾಯುಗಳಂತೆ ನೋಡಿ. ಆದ್ರಿಂದ ಗಂಡ ಕೊಡಿಸಿದ್ರೆ ₹1,00,000 ಸೀರೆ ಕೊಡಿಸ್ಲಿ, ಯಾರಿಗಿದ ನಮ್ಮ ಮನೆಯಲ್ಲಿ ಕೊಡಿಸಿದ್ದು ಅಷ್ಟೇ. ಏನ್ ಮಹತ್ವನೇ ಕೊಡಲ್ವಂತೆ ಈ ಹೆಣ್ಮಕ್ಳು. ಈ ಮಗ ₹1,000-2,000 ಸೀರೆ ಕೊಡಿಸ್ಬಿಟ್ಟಿರ್ಲಿ, ಮಾತು ಸಂಘಕ್ಕೆ ಬಂದಾಗಿನಿಂದ ಹೋಗೋ ತನಕ ನನ್ನ ಮಗ ಮೊದಲನೇ ಸಂಬಳನ ಕರ್ಕೊಂಡೋಗಿ ಕೊಡಿಸ್ಬಿಟ್ಟಾರಿ ಯಜಮಾನ ಅನ್ಕೋಬೇಕು. ಇಷ್ಟು ವರ್ಷದಿಂದ ಕೊಡಿಸ್ಕೊಂಬಂದೆ, ಒಂದ್ ದಿವಸ ಈ ಮಾತು ಹೇಳಿಲ್ವಲ್ಲ. ಹೌದಾ? ಇವೆಲ್ಲ ಯಾರ ಪ್ರವೃತ್ತಿ ಅಂದ್ರೆ ಈ ಲಕ್ಷ್ಮೀದೇವಿದೇ ಪ್ರವೃತ್ತಿ. ಏನ್ ಮಾಡದಂತೆ, ನನ್ನ ಮಕ್ಕಳು ಕೊಟ್ಟಿದ್ದಾರೆ ಅಂತ ಎತ್ತು ಹಿಡಿದು ಬಿಟ್ಲಂತೆ ನೋಡ್ರಿ ಲಕ್ಷ್ಮೀದೇವಿ. ಇಷ್ಟು ಮಾಡಿದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ರಾಜ. ಪೀತಾಂಬರವನ್ನುಟ್ಟು ಮೆರೆದಾಳೆ ಅಂತಂದ್ರು. ಈ ಪೀತಾಂಬರ ಉಟ್ಟು ಲಕ್ಷ್ಮೀದೇವಿ ಯಾಕೆ ಮೆರೆದ್ಲು ಅಂತಂದ್ರೆ, ಮಕ್ಕಳಿಗಿಂತ ಯಾರ ಮೇಲೆ ಹೆಚ್ಚು ಪ್ರೀತಿಯಂತೆ? ಮೊಮ್ಮಕ್ಕಳ ಮೇಲೆ ಪ್ರೀತಿಯಂತೆ. ಅದಕ್ಕೋಸ್ಕರ ಈ ಮೊಮ್ಮಗ ಕೊಡಿಸ್ಬಿಟ್ರೆ ಒಂದು ಬೋರ್ಡೇ ಇಟ್ಕೊಂಡ್ ಬಂದ್ಬಿಟ್ಟಿರ್ತೀವಂತೆ, ನನ್ನ ಮಗ ಕೊಡಿಸಿದ್, ನನ್ನ ಮೊಮ್ಮಗನೇ ಕೊಡಿಸಿದ್ದು ನನ್ನ ಮೊಮ್ಮಗ. ಹೌದು, ಅದಕ್ಕೆ ಆ ಪೀತಾಂಬರಕ್ಕೆ ಅಭಿಮಾನಿ ಯಾರು? ಗರುಡದೇವರು ಅಭಿಮಾನಿಗಳಂತೆ. ಅದೇ ಮೊಮ್ಮಗ ಕೊಟ್ಟಿದ್ದಾನೆ ಅಂತ ಧರಿಸಿ ಮೆರೆದಾಳೆ ಅಂತಂದ್ಬಿಟ್ರು. ಇನ್ನು ಲಕ್ಷ್ಮೀದೇವಿಯ ಓಲೆಗೆ ಅಭಿಮಾನಿಗಳು ಯಾರು? ಶೇಷದೇವರು ಅಭಿಮಾನಿಗಳಂತೆ. ಲಕ್ಷ್ಮೀದೇವಿಯ ಕುಂಕುಮಕ್ಕೆ ಅಭಿಮಾನಿಗಳು ಯಾರು? ಪಾರ್ವತೀ ದೇವಿ, ಶಿವ ಪಾರ್ವತಿಯರು ಅಭಿಮಾನಿಗಳು. ಹಾಗಾದರೆ ಹೆಣ್ಣು ಮಕ್ಕಳು ತಾವು ಕಸ್ತೂರಿ ತಿಲಕ ಧರಿಸಿದಾಳೆ ತಿಳಿಸಿದ್ದಾರೆ. ತಿಲಕ ಧರಿಸಿದಾಳೆ. ತಿಲಕ ಇಟ್ಕೋಬೇಕು, ಉರುಟ್ಟಾಗಿ ಇಟ್ಕೊಳ್ಳೋದು ಅಲ್ಲ. ಟಿಪ್ಸ್
ಇಟ್ಕೊಡೋದಲ್ಲ ಅನ್ನೋ ಟಿಪ್ಪನ್ನ ರಾಜರು ಲಕ್ಷ್ಮೀ ಶೋಭಾನ ಪದದಲ್ಲಿ ಹೇಳಿದ್ದಾರೆ. ಈಗ ಟಿಪ್ಸ್ ತಗೊಂಡು ಅಂಟಿಸ್ಕೊಂಡ್ಬಿಡ್ತಾರೆ, ಈ ಅಂಗಡಿಯಲ್ಲಿ ಸಿಗೋದು. ಅದೆಲ್ಲ ಅಲ್ಲ. ವಿಜಯರಾಯರ ಒಂದು ದೇವರ ನಾಮದಲ್ಲೂ ಬರುತ್ತೆ. ತೊಟ್ಟ ಕುಬುಸ ಬಿಗಿದುಟ್ಟ ಪೀತಾಂ ಪಟ್ಟ ಕುಂಕುಮ ಧರಿಸಿದಾಳೆ, ಬೆಟ್ಟಿನಲ್ಲಿ ಕುಂಕುಮವನ್ನು ಧರಿಸಿದಾಳೆ ಅಂತಂದ್ರೆ ಏನು? ಆ ಕುಂಕುಮ ಧಾರಣೆ ಮಾಡಬೇಕಾದ್ರೂ ಕೂಡ ಅದಕ್ಕೆ 5 ಪದಾರ್ಥಗಳು ಮಿಶ್ರಣ ಆಗಬೇಕು. ಅದರಲ್ಲಿ ಈಗ ಹೇಳಲಿಕ್ಕೆ ಸಮಯ ಇಲ್ಲ. ಒಂದೊಂದು ಪದಾರ್ಥಕ್ಕೆ ಒಬ್ಬೊಬ್ಬ ದೇವತೆಗಳ ಅಭಿಮಾನಿಗಳು ಅದರಲ್ಲಿ ಕೇಸರವನ್ನು ಹಾಕಿರಬೇಕು. ಆ ಕೇಸರಲ್ಲಿ 3 ಕ್ರಮದ ಕೇಸರಿಗಳಿದೆ. ಅದರಲ್ಲಿ ಯಾವುದನ್ನು ಧಾರಣೆ ಮಾಡಬೇಕು ಮತ್ತು ಅದರಲ್ಲಿ ಕಿಂಚಿತ್ ಯಾವುದು ಕರ್ಪೂರವನ್ನು ಅದಲ್ಲಿ ಹಾಕಿರಬೇಕು. ಹೀಗೆ ಅನೇಕ ಗಂಧವನ್ನು ಅದರಲ್ಲಿ ನಾವು ಸೇರಿಸಿರಬೇಕು. ಹೀಗೆ 5 ಪದಾರ್ಥಗಳನ್ನು ಅದು ಮಿಶ್ರಣ ಆಗಿ ಅದನ್ನು ನಾವು ಧಾರಣೆ ಮಾಡುವ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು, ಅದರ ವಿಷಯ. ಆದರೆ ಧಾರಣೆ ಮಾಡುವ ಕಾಲಕ್ಕೆ ಲಕ್ಷ್ಮೀ ದೇವಿಯ ಆ ತಿಲಕಕ್ಕೆ ಅಭಿಮಾನಿಗಳು ಪಾರ್ವತೀ ದೇವಿ. ಇಂತಹ ಆ ತಿಲಕವನ್ನ ಲಕ್ಷ್ಮೀದೇವಿ ಅರ್ಥಾತ್ ಸೀತಾದೇವಿಯರು ತಾವು ಕೈಲಾಸ ಪರ್ವತಕ್ಕೆ ಹೋದಾಗ ಶಿವ ಪಾರ್ವತಿಯರು ತಾವು ಅರ್ಪಣೆ ಮಾಡಿರ್ತಕ್ಕಂಥದ್ದು ಅಂತ ಇಷ್ಟು ನಾವು ಚಿಂತನೆಯನ್ನ ನಡೆಸ್ತಾ ಇಲ್ಲಿ ಸೀತಾಕೃತಿ ಬಂದಿರಬೇಕು. ಆ ಆಕೃತಿಯ ಸ್ಪರ್ಶವೂ ಕೂಡ ರಾವಣಾದಿಗಳು ಮಾಡಲಿಕ್ಕೆ ಆಗಲಿಲ್ಲ ಅಂತ ತಿಳಿಸ್ತಾರೆ. ನೇರವಾಗಿ ಸೀತಾದೇವಿಯರ ಮಾಂಗಲ್ಯದ ದರ್ಶನವೇ ಅವರರಾದ ದೇವತೆಗಳಿಗೆ ಇಲ್ಲವಂತೆ. ಅದು ಕೇವಲ ರುಜಗಣಸ್ಥರಿಗೆ ಮಾತ್ರ ಗಮ್ಯ ಅಂತ ತಿಳಿಸುತ್ತೆ ಶಾಸ್ತ್ರ. ಹೀಗಿರಬೇಕಾದ್ರೆ ಇನ್ನ ಒಬ್ಬ ದೈತ್ಯ ಅಸುರ ರಾವಣ ಹೇಗೆ ಆಕೃತಿ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ? ತನ್ನಿಮಿತ್ತ ಮೊನ್ನೆ ದಿವಸ ಹೇಳಿದಂತೆ ಆ ಭೂಭಾಗವನ್ನೇ ತಾನು ತಗೊಂಡು ಹೊರಟಿರಬೇಕು. ಇಷ್ಟೊತ್ತಿಗೆ ಜಟಾಯು ತಾನು ಬಂದಂತಹ ಕಾಲಕ್ಕೆ ಅವರಿಬ್ಬರ ಮಧ್ಯೆ ಅತ್ಯಂತ ಪ್ರಬಲವಾದ ಒಂದು ಸಮರ ನಡೆದಿದ್ದಂತೆ. ಸಮರ ನಡೆದಾಗ ರಾವಣ ಅನ್ಕೊಂಡ ಸಮಯ ಮೀರ್ತಾ ಇದೆ, ಇನ್ನು ರಾಮ ಬರ್ತಾನೋ ಏನು ಅಂತ ಅನ್ಕೊಂಡಿದ್ದೇ ಏನು ಮಾಡ್ದ, ನಿನ್ನ ಮೂಲ ಬಲ ಯಾವುದು, ನನ್ನ ಮೂಲ ಬಲ ಯಾವುದು, ಮೂಲ ಬಲಗಳ ಮಧ್ಯೆ ಘರ್ಷಣೆ ಆಗಲಿ ಅಂತ. ಆಗ ಜಟಾಯು ತಿಳಿಸ್ತು, ನನ್ನ ಮೂಲ ಬಲ ನನ್ನ ರೆಕ್ಕೆಯಲ್ಲಿದೆ ಅಂತ. ಮರುಕ್ಷಣಕ್ಕೆ ಆ ರೆಕ್ಕೆಯನ್ನು ತಾನು ಕತ್ತರಿಸಿದ್ದಾನಂತೆ. ಆ ಜಟಾಯು ತಾನು ಬಿದ್ದಿರಬೇಕು. ಬಿದ್ದಂತಹ ಕಾಲಕ್ಕೆ ಮುಂದೆ ರಾಮ ಲಕ್ಷ್ಮಣರು ತಾವು ಅನ್ವೇಷಣಾ ಕ್ರಮದಲ್ಲಿ ತಾವು ಹೊರಟಿದ್ದಾರೆ. ಹೊರಟಂತಹ ಕಾಲಕ್ಕೆ ತಾವು ಕಿಷ್ಕಿಂಧ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡೋಣ. ಆ ಕಿಷ್ಕಿಂಧ ಪಟ್ಟಣಕ್ಕೆ ಬರುವ ಕಾಲಕ್ಕೆ ಅನೇಕ ಜನ ಕಬಂಧ ನಾಮಕನಾದ ದೈತ್ಯನನ್ನ ಲಕ್ಷ್ಮಣ ದೇವರಿಂದ ಪರಮಾತ್ಮ ತಾನು ಸಂಹಾರ ಮಾಡಿಸಿದ್ದಾನಂತೆ. ಆ ಕಬಂಧ ಅಂತಂದ್ರೆ ಆತ ಅತ್ಯಂತ ಬೃಹದಾಕಾರವಾದ ಶರೀರವನ್ನು ಧಾರಣೆ ಮಾಡಿಬಿಟ್ಟಿದ್ದ. ಲಕ್ಷ್ಮಣ ದೇವರನ್ನು ಹಿಡಿದುಬಿಟ್ಟ. ಆಗ ಲಕ್ಷ್ಮಣ ಚೀಲದ್ನಂತೆ, ಅಣ್ಣ ಮುಂದೆ ನಿನ್ನ ಪಟ್ಟಾಭಿಷೇಕ ನೋಡ್ಲಿಕ್ಕೆ ಆಗೋದೇ ಇಲ್ಲ, ನಾನು ಇನ್ನು ಮರುಕ್ಷಣಕ್ಕೆ ಇವನು ನನ್ನನ್ನು ಕೊಂದೇ ಬಿಡ್ತಾನೆ ಅಂತ ಅಂದಾಗ ಆಗ ರಾಮದೇವರು ಅಂದ್ರಂತೆ, ನಾನು ಬಾಣ ಪ್ರಯೋಗ ಮಾಡ್ತೇನೆ ಧೈರ್ಯವಾಗಿರು ಅಂತನ್ಲಿಲ್ಲ, ನಿನ್ನ ಮೂಲ ರೂಪದ ಸ್ಮರಣೆ ಮಾಡು. ಇದರ ಆಂತರ್ಯ ಏನು? ವಾಯುದೇವರು ಜೀವೋತ್ತಮರು ಅನ್ನೋದು ಸಿದ್ಧ. ಅಲ್ರಿ, ಲಕ್ಷ್ಮಣ ದೇವರು ಮೂಲ ರೂಪವನ್ನು ಚಿಂತನೆ ಮಾಡಿ ಅಂದ್ರೆ ವಾಯುದೇವರದ ಜೀವೋತ್ತಮತ್ವವನ್ನು ಹೇಗೆ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತಂದ್ರೆ, ಬ್ರಹ್ಮವಾಯುಗಳು ಅರ್ಥಾತ್ ಪರಶುಕ್ಲರನ್ನ ಹೊರತುಪಡಿಸಿ ಇತರ ದೇವತೆಗಳು ಅವರ ಮೂಲದಲ್ಲಿರ್ತಕ್ಕಂತಹ ಜ್ಞಾನ ಬಲಾದಿಗಳು ಅವತಾರ ಕಾಲದಲ್ಲಿ ಕ್ಷೀಣಿಸೋತ್ತೆ ಅಂತ ತಿಳಿಸುತ್ತದೆ. ಅದರಂತೆ ಶೇಷದೇವರ ಅರ್ಥಾತ್ ಲಕ್ಷ್ಮಣ ದೇವರಿಗೂ ಕೂಡ ತಮ್ಮ ಮೂಲ ಬಲದ ಪರಿಚಯವೇ ಇಲ್ಲದಂತಾಗೋಯ್ತು. ಆಗ ಪರಮಾತ್ಮ ಸಾಕ್ಷಾತ್ ರಾಮದೇವರು ತಿಳಿಸಿದ್ರು, ಲಕ್ಷ್ಮಣ ನಿನ್ನ ಮೂಲ ರೂಪದ ಸ್ಮರಣೆ ಮಾಡುವಂಥದ್ದು. ಮೂಲದಲ್ಲಿ ಯಾರು? ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತಿರ್ತಕ್ಕಂಥವರು ಶೇಷದೇವರು. ಯಾವಾಗ ತಮ್ಮ ಮೂಲ ರೂಪದ ಸ್ಮರಣೆ ಬಂತೋ ಮರುಕ್ಷಣಕ್ಕೆ ಅವನನ್ನು ಸಂಹಾರ ಮಾಡಿ ಅಲ್ಲಿಂದ ಮುಂದೆ ತಾವು ಕಿಷ್ಕಿಂದ ಕಿಂ ದಟ್ಟೆ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಕಿಷ್ಕಿಂದ ಪಟ್ಟಣ ಅಂತಂದ್ರೆ ನಾವು ಲೋಕದಲ್ಲಿ ಏನಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ಚಿಕ್ಕದಾದ ಜಾಗ. ಅಯ್ಯೋ ನಮ್ಮನೇನಾ ಕಿಷ್ಕಿಂದ ರೀ ಚಿಕ್ಕದು ನೋಡಿ, ಹಿಂಗರ್ಥ ಹಿಂಗೇನೋ ಶಬ್ದ ಹಾಕೊಂಡ್ಬಿಟ್ಟಿದ್ದೆ. ಆದರೆ ಕಿಂ ದತ್ತೆ ಸತ್ಯಧರ್ಮತೀರ್ಥರಂತಾರೆ,
ಕಿಷ್ಕಿಂಧ ಕಾಂಡದಲ್ಲಿ ಏನಿಲ್ಲ ಅಂತಾರೆ. ಅದರ ಸಮಗ್ರ ವಾಯುದೇವರ ಮಹಿಮಾ, ರಾಮಚಂದ್ರನ ಮಹಿಮಾ ಎಲ್ಲವೂ ಕೂಡ ಆದದ್ದು ಕಿಷ್ಕಿಂಧ ಕಾಂಡದಲ್ಲಿ ಇದೆ ತಿಳಿಸ್ತಾರೆ. ಅದಕ್ಕೆ ಆಚಾರ್ಯ ಒಂದು ಸರ್ಗವನ್ನ ಸುಮಾರು 59 ಶ್ಲೋಕಗಳು ಏನು ಅದರಲ್ಲಿರೋದು, ಅಷ್ಟೂ ಕೂಡ ಕಿಷ್ಕಿಂಧ ಕಾಂಡದಲ್ಲಿ ಇರ್ತಕ್ಕಂತಹ ತತ್ವದ ಚಿಂತನೆ ಇನ್ನು ಯಾವ ಕಾಂಡದಲ್ಲಿ ಬರೋಲ್ಲ. ಅಷ್ಟೂ ತತ್ವಮಯ ನಮಗೆ ಕಿಷ್ಕಿಂಧ ಕಾಂಡ. ಅದರಲ್ಲಿ ಮೊದಲಿಗೆ ರಾಮ ಲಕ್ಷ್ಮಣರು ತಾವು ಬರುವ ಕಾಲಕ್ಕೆ ಸುಗ್ರೀವಾದಿಗಳು ತಾವು ನೋಡಿದಾಗ ಸುಗ್ರೀವ ನಿರ್ಣಯ ಮಾಡಿದ ವಾಲಿ ಕಡೆ ಯಾರೋ ಬರ್ತಾ ಇದ್ದಾರೆ ಅಂತ ಅನ್ಕೊಂಡು, ಆ ಮಾತಿನ ಸುಳ್ಳಲ್ಲ, ರಾಮದೇವರು ವಾಲಿ ಕಡೆ. ಅದೇ ಹಾಗೆ ವಾಲಿ ಮೂಲದಲ್ಲಿ ಯಾರು? ಇಂದ್ರದೇವರು ಅಲ್ಲ. ಇಂದ್ರದೇವರು ಅಂತಂದ್ರೆ ಪರಮಾತ್ಮ ಮುಂದೆ ಏನ್ ಮಾಡ್ದ? ಯಾರ ಪಕ್ಷ ಹಿಡಿದ? ಅರ್ಜುನನ ಪಕ್ಷವನ್ನೇ ಹಿಡಿದಿದ್ದು. ಅದಕ್ಕೋಸ್ಕರ ವಾಲಿ ಕಡೆ ಅನ್ನೋ ಶಬ್ದ ಮುಂದಕ್ಕೆ ಸತ್ಯ ಮಾಡುತ್ತಂತೆ. ನನ್ನ ಭಕ್ತರಿಗೆ ಆ ಮಾತು ಹೇಳಿದ್ರು ಕೂಡ ನಾನೇನು ಹುಸಿ ಮಾಡೋಲ್ಲ ಅಂತ. ಆದರೆ ಏತತ್ ಕಾಲಕ್ಕೆ ಆ ಸುಗ್ರೀವ ರಾಮದೇವರನ್ನ ತಾನು ಕಂಡಾಗ ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನೆ ಅನ್ನೋ ಜ್ಞಾನವೇ ಬಂದಿದೆ. ಕೇವಲ ಯಾರೋ ಮನುಷ್ಯ ಚಕ್ರವರ್ತಿಯಂತೆ ತಾನು ಕಂಡಿದ್ದಾನೆ ಹೊರತಾಗಿ ಜಗಸ್ವಾಮಿಯಾದ ಪರಮಾತ್ಮ ಬಂದ ಅನ್ನೋ ಆ ಜ್ಞಾನವೇ ಅವನಿಗೆ ಪ್ರಕಟ ಆಗಲಿಲ್ಲ. ಅದ್ಯಾಪಿ ಸುಗ್ರೀವ ಯಾರು? 12ನೇ ಕಕ್ಷದ ಬಹಳ ಎತ್ತರವಾದ ದೇವತೆ ಸೂರ್ಯ. ಯಾವ ಸೂರ್ಯವಂಶದಲ್ಲಿ ಪರಮಾತ್ಮ ಬಂದಿದ್ದಾನೋ ಆ ಸೂರ್ಯನ ಅವತಾರನಾಗಿರ್ತಕ್ಕಂತಹ ಸುಗ್ರೀವನಿಗೆ ಇವನು ಪರಮಾತ್ಮ ಅನ್ನೋ ಜ್ಞಾನ ಬರಲಿಲ್ಲ ಅಂತಂದ್ರೆ ನಿಮ್ಮ ಕಥೆ ಏನು? ತಿಳಿಸ್ತಾನೆ. ಹಾಗಾದ್ರೆ ನಾವು ಸುಗ್ರೀವನಿಗೆ ಆಗಲಿಲ್ಲ ಅಂದ್ರೆ ನಮ್ಗೆಲ್ರಿ ಆಗತ್ತೆ, ಕೈ ಬಿಡೋಣ ಅಂತಂದ್ರೆ ಕೈ ಬಿಡಬೇಡಿ ಅಂತಂದ್ರೆ. ಯಾಕೆ? ನಮ್ಮ ಕೈ ಹಿಡಿಲಿಕ್ಕಾಗಿ ಯಾರು ಬಂದಿದ್ದಾರೆ? ಮುಖ್ಯ ಪ್ರಾಣದೇವರಿದ್ದಾರೆ. ಅದಕ್ಕೆ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮಧನುಂ ದದರ್ಶ ಪಂಡಿತಾಚಾರ್ಯ ತಿಳಿಸಿದ್ರು. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರು? ದೇಶಿಕಸ್ಯ ಪ್ರಸಾದ, ದೊಡ್ಡವರ ಅನುಗ್ರಹ ಅಂತ ಒಂದು ಆಗ್ಬಿಟ್ರೆ ಕಿಮಲಬ್ಧಂ ಭಗವತಿ ಪ್ರಸನ್ನ. ಪರಮಾತ್ಮ ತಾನಾಗಿ ಅನುಗ್ರಹ ಮಾಡ್ತಾನಪ್ಪ. ಯಚ್ಚೋಪಾಯೈರುಪೇಯ ಸ್ಥಿರ ಫಲ ವಿದಯೇ ದೇಶಿಕಸ್ಯ ಪ್ರಸಾದ. ವಾದೀಂದ್ರ ಸ್ವಾಮಿಗಳು ಗುರುಗುಣಸ್ತವನದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಸ್ಥಿರ ಫಲವಿದೆಯೇ? ಸ್ಥಿರ ಫಲ ಅಂದ್ರೆ ಯಾವುದು? ಮೋಕ್ಷ. ಅಂತಹ ಮೋಕ್ಷ ಬೇಕು ಅಂತಂದ್ರೆ ಯಚ್ಚೋಪಾಯೈರುಪೇಯ, ಇದಕ್ಕೊಂದು ಉಪಾಯ ಇದೆ ಅಂತಂದ್ರು ವಾದೀಂದ್ರರು. ಏನು ಉಪಾಯ? ಅನಿಶಮಪಿ ಚರಿತಂ. ದೊಡ್ಡವರ ಸ್ಮರಣೆಯನ್ನ ಹಗಲು ರಾತ್ರಿ ನಾವು ಮಾಡಿದ್ದೇವೆ ಅಂತಂದ್ರೆ ದೇಶಿಕಸ್ಯ ಪ್ರಸಾದ, ಅವರ ಅನುಗ್ರಹ ನಮಗಾಗ್ತದೋ. ಅವರ ಅನುಗ್ರಹ ಆಯಿತು ಅಂತಂದ್ರೆ ಮನೋವಿಶುದ್ಧೈ ಚರಿತ ಅನುವಾದ ಮುಕುಂದ ಭಕ್ತೇ ಗುರುಭಕ್ತಿ ಜಾಯೇ ಸದಾಂ ಪ್ರಸಕ್ತೇ ಚ ನಿರಂತರಾಯೇ ಗರೀಯಸೇಂ ವಿಶ್ವಗುರೋರ್ವಿಶುದ್ಧ ವಕ್ಷಾನಿ ವಾಯೋರ್ ಅವತಾರ ಲೀಲಾ. ತನ್ನಿಮಿತ್ತ ಪರಮಾತ್ಮ ರಾಮಾವತಾರದ ಪೂರ್ವದಲ್ಲೇ ತಾನು ಸಭೆಯನ್ನು ನಿರ್ಮಾಣ ಮಾಡಿಸ್ತಾ ಎಲ್ಲ ದೇವತೆಗಳು ಬಂದಿದ್ದಾರೆ. ಬಂದಾಗ ವಾಯುದೇವರಿಗೆ ಆಜ್ಞೆ ಮಾಡ್ತಾ, ನೀನು ಕಪಿರೂಪದಲ್ಲಿ ಬರಬೇಕು ಅಂತ. ಆಜ್ಞೆ ಸ್ವಾಮಿ ಬರ್ತೇನೆ ಅಂತ. ಭಗವದಾಜ್ಞಾ ಅನರ್ಘ ಶಿರೋರತ್ವತು ಶಿರಸಿ ನಿಧಾಯ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲರಾಯರನ್ನು ತಿಳಿಸ್ತಾರೆ. ಪರಮಾತ್ಮ ಆಜ್ಞೆ ಮಾಡಿದ್ದಾನೆ ಅಂತಂದ್ರೆ ಅನರ್ಘ್ಯವಾದ ರತ್ನದಂತೆ ವಾಯುದೇವರು ತಾವು ಧಾರಣೆ ಮಾಡ್ತಾರೆ. ಇತರ ದೇವತೆಗಳಿಗೂ ಪರಮಾತ್ಮ ಹೇಳ್ದ, ನೀವಲ್ಲ ಒಬ್ಬೊಬ್ಬರು ಒಂದೊಂದು ಕ್ರಮದಿಂದ ಬಂದ್ರಿ ಅಂತ ತಾನು ತಿಳಿಸಿದ್ದಾನೆ. ಇಷ್ಟ ಆಯಿತು, ದೇವರು ಹೊರಟ. ತರುವಾಯ ಇತರ ದೇವತೆಗಳೆಲ್ಲ ವಾಯುದೇವರನ್ನು ಪುನಃ ಪ್ರಾರ್ಥನೆ ಮಾಡಿದ್ರು. ಸಸುರೇಂದ್ರ ಯಾಂಚ ದೇವತೆಗಳು ಪುನಃ ಪ್ರಾರ್ಥನೆ ಮಾಡಿದ್ರಂತೆ ವಾಯುದೇವರನ್ನು, ಸ್ವಾಮಿ ನೀವು ಅವತಾರ ಮಾಡಿ ಬರಬೇಕು ಮತ್ತೆ. ಅಲ್ಲಿ ಈಗಾಗಲೇ ದೇವರು ಆಜ್ಞೆ ಮಾಡಿದ್ದಾಗಿದೆ, ವಾಯುದೇವರು ಅಂಗೀಕರಿಸಿದ್ದಾರೆ. ಪುನಃ ಯಾಕೆ ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ ಅವರ ಪರವಾಗಿ ಪ್ರಾರ್ಥನೆ ಮಾಡಿದ್ರು. ನೀವು ಅವತಾರ ಮಾಡಿ ಬಂದಾಗ, ನಾವು ಭೂಮಿಗೆ ಬಂದಾಗ ಮಾನುಷಾನ್ನದಿಂದ ಭೂಸ್ಪರ್ಶದಿಂದ ಮೂಲದಲ್ಲಿರೋ ಜ್ಞಾನ ಬಲಾದಿಗಳು ಕ್ಷೀಣಿಸುತ್ತೆ. ಆ ಕಾಲಕ್ಕೆ ದೇವರೊಟ್ಟಿಗೆ ವಿರೋಧವನ್ನು ಮಾಡುವ ಹಂತಕ್ಕೂ ನಾವು ತಲುಪಬಹುದು. ಎಷ್ಟು ಪರಿವರ್ತನೆ ಆಗುತ್ತೆ ಮನುಷ್ಯ ಅನ್ನೋದಿಂದ. ಅದಕ್ಕೆ ಆಹಾರ ಶುದ್ಧಿ ಇರಬೇಕು ಅನ್ನೋದನ್ನು ಯಾಕೆ ಶಾಸ್ತ್ರ ಮೇಲಿಂದ ಮೇಲೆ ತಾನು ವಿಧಿಸುತ್ತೆ ಅಂತಂದ್ರೆ
ಕ್ಷಣಾರ್ಧದಲ್ಲಿ ಅನ್ಯಥಾ ಜ್ಞಾನ ಬಂದು ಹೋಗ್ತದಂತೆ. ಅದಕ್ಕೆಲ್ಲ ಮೂಲಭೂತವಾದಂತಹ ಕಾರಣ ಯಾವುದು? ನಾವು ತಿಂತಕ್ಕಂತಹ ಅನ್ನ ಅಂತ ತಿಳಿಸಿದೆ ನಮ್ಮ ಶಾಸ್ತ್ರ. ಅದರಿಂದ ಅನ್ನ ಶುದ್ಧ ಇರಬೇಕು, ಭಗವದರ್ಪಣ ಆಗಿರಬೇಕು, ವಿಶ್ವದೇವ ಆಗಿರಬೇಕು, ಯತಿಹಸ್ತೋದಕ ಆಗಿರಬೇಕು, ಗೋಗ್ರಾಸಾದಿಗಳು ಕೊಟ್ಟಿರಬೇಕು. ಆಗ ಮಾತ್ರ ಒಂದು ತುತ್ತು ಅನ್ನ ತಿನ್ನಲಿಕ್ಕೆ ಅಧಿಕಾರ ಪ್ರಾಪ್ತಿ ಅಂತ ಶಾಸ್ತ್ರಾದಿಗಳಿಗೆ ತಿಳಿಸಿದೆ. ದೇವತೆಗಳು ಕೂಡ ವಾಯುದೇವರ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಮನೋ ವಿಶುದ್ಧಿ, ಸ್ವಾಮಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು ತಾವು ಎತ್ತತ್ ಕಾಲಕ್ಕೆ ಅಂತ ಏನು ಪ್ರಾರ್ಥನೆ ಮಾಡಿದ್ರು ಅದಕ್ಕೆ ಅನುಗುಣವಾಗಿ ಸುಗ್ರೀವ ತಾನು ಸಾಕ್ಷಾತ್ ಪರಮಾತ್ಮ ತಾನು ಬಂದರೂ ಕೂಡ ಇದು ದೇವರು ಅನ್ನೋ ಜ್ಞಾನವೇ ಬರಲಿಲ್ವಂತೆ. ತಾವಲ್ಲಿಂದ ಹೊರಡೋಣ. ಆಗ ಹನುಮಂತ ದೇವರು ತಾವು ರಾಮದೇವರ ಬಳಿಗೆ ಹೋದಾಗ ಯಾರ್ಯಾರಿಗೆ ನಮಸ್ಕಾರ ಮಾಡದ ಅಂತಂದರೆ ಪಂಡಿತಾಚಾರ್ಯ ತಿಳಿಸುವುದು ಕೇವಲ ರಾಮರೂಪಕ್ಕೆ ನಮಸ್ಕಾರ ಮಾಡಿದ್ದಲ್ಲ, ಮತ್ತೆ ವಿಷ್ಣುನ ಸಹಿತ ಧ್ಯಾತ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಏನು ತಿಳಿಸಿದ್ದಾರೆ ಅದನ್ನು ತಮ್ಮ ಪ್ರಥಮಾವತಾರದಲ್ಲಿ ತೋರಿದ್ದಾರೆ. ಕೇವಲ ರಾಮರೂಪಕ್ಕೆ ಮಾತ್ರ ನಮಸ್ಕಾರ ಮಾಡಿದ್ದಲ್ಲ, ಮೊದಲಿಗೆ ಬಂದಿರೋನು ಸಾಕ್ಷಾತ್ ಪರಮಾತ್ಮ, ಈ ಜ್ಞಾನ ಒಂದು. ಅದರ ಜೊತೆಗೆ ಈಗ ಬಂದಂತಹ ಪ್ರಸಂಗ ಏನು? ಸೀತಾದೇವಿಯರ ಅಪಹರಣ ಆಗಿದೆ ಅಂತ. ಆದರೆ ಹನುಮಂತ ದೇವರು ಯಾರೊಟ್ಟಿಗೆ ತಾವು ನಮಸ್ಕಾರ ಮಾಡಿದ್ರು ಪರಮಾತ್ಮನಿಗೆ? ಸೀತಾ ಸಹಿತನಾದ ಪರಮಾತ್ಮನಿಗೆ ನಮಸ್ಕಾರ ಮಾಡುತ್ತದೆ. ಅಲ್ರಿ ಸೀತಾದೇವಿಯರ ಅಪಹರಣ ಆಗಿದೆ ಅಂತೀರ? ಇಲ್ಲ ಇಲ್ಲ, ಅಪಹರಣ ಆಗಿಲ್ಲ, ಆ ಕೈಲಾಸ ಪರ್ವತಕ್ಕೆ ಹೋಗಿದ್ದಾಳೆ ಅಂತ ನೀವೇ ಹಿಂದೆ ಹೇಳಿದ್ರಿ. ಆದರೆ ಇಲ್ಲಿ ಹೆಂಗೆ ಕಂಡ್ರು ಹನುಮಂತ ದೇವರು ಅಂತಂದರೆ ಸೀತೆಯಂ ನಿಯತಯತಿ ಮತ್ವಾ ನಿನ್ನೆ ತದಾಕೃತಿ ಅಂತ ಮಣಿಮಂಜರಿಯಲ್ಲಿ ತಿಳಿಸ್ತಾರೆ. ಸದಾ ಕಾಲ ಸೀತಾ ರಾಮಚಂದ್ರ ದೇವರಲ್ಲಿ ವಿಯೋಗಾದಿಗಳು ಇಲ್ಲ ಅಂತ ತಿಳಿಸ್ತಾರೆ. ಅಂತಹ ಆ ಸೀತಾ ಸಹಿತ. ಹಾಗಾದರೆ ಉಳಿದವರಿಗೆ ಯಾಕೆ ಕಾಣಿಸಲಿಲ್ಲ? ನಮಂದೈಹಿ ಸಮದೃಶ್ಯತ. ಪಂಡಿತಾಚಾರ್ಯರು ತಿಳಿಸ್ತಾರೆ, ಮಂದ ಜನರ ಕಣ್ಣಿಗೆ ಸೀತಾದೇವಿಯರು ಕಾಣಿಸಲಿಲ್ಲವೇ ಹೊರತಾಗಿ ಸರ್ವಥಾ ಅಲ್ಲಿ ಸೀತಾದೇವಿಯರಿಗೂ ಪರಮಾತ್ಮನಿಗೂ ವಿಯೋಗಾದಿಗಳು ಆಯಿತು ಅಂತ ಅರ್ಥ ಮಾಡಬೇಡಿ ಅಂತ ತಿಳಿಸ್ತಾರೆ ನಮಗೆ. ಆದ್ದರಿಂದ ಹನುಮಂತ ದೇವರು ತಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ಸೀತಾಪತಿಯಾಗಿರ್ತಕ್ಕಂತಹ ಆ ರಾಮಚಂದ್ರನಿಗೇ ತಾವು ನಮಸ್ಕಾರವನ್ನ ಮಾಡ್ತಾ ರಾಮದೇವರಂತ್ರ ಹೋಗಬೇಕಾದರೆ ಯತಿರೂಪ ಧಾರಣೆ ಮಾಡಿದ್ರಂತೆ. ಈ ಸ್ಕೂಲಲ್ಲಿ ಮಾನ್ಯ ದಿವಸ ಕಾರ್ಯಕ್ರಮ ಇದ್ದಾಗ ಹಿಂದಿನ ದಿವಸ ಒಂದು ಟೆಸ್ಟ್ ರಿಹರ್ಸಲ್ ಮಾಡ್ತಾರೆ ನೋಡಿ. ಆ ರಿಹರ್ಸಲ್ ಮಾಡ್ಬೇಕಾದ್ರೆ ಈ ಮಕ್ಕಳು ಆ ಬಟ್ಟೆ ಆವೇಶಭೂಷಣ ಹಾಕೊಂಡ್ರೆ ಹೆದರು ಬಿಡುತ್ತೆ. ಅದಕ್ಕೆ ಅಧ್ಯಾಪಕರು ಏನು ಮಾಡ್ತಾರೆ ಅಂತಂದರೆ ಹಿಂದಿನ ದಿವಸನೇ ಒಂದ್ಸತಿ ಆ ವಸ್ತ್ರ ಎಲ್ಲ ಹಾಕಿಸ್ಬಿಡ್ತಾರೆ. ಆಗ ಮಕ್ಕಳಿಗೆ ಸಿದ್ಧತೆ ಆಗಬೇಕು. ಅದರಂತೆ ವಾಯುದೇವರು ಏನು ಮಾಡಿದ್ರಂತೆ, ಸ್ವಾಮಿ ಮುಂದೆ ನಾನು ಕಲಿಯುಗದಲ್ಲಿ ಯತಿರೂಪದಲ್ಲಿ ಬರ್ತೀನಿ ನೋಡಿ ಇವಾಗ ಹೇಗಿರುತ್ತೆ ಅಂತ ಆ ಯತಿರೂಪವನ್ನು ಧಾರಣೆ ಮಾಡಿ ರಾಮದೇವರ ಮುಂದೆ ತಾವು ನಿಂತರಂತೆ ನೋಡಿ. ಕೇವಲ ನಿಂತಿದ್ದು ಮಾತ್ರ ಅಲ್ಲ, ಸಮಗ್ರ ರಾಮದೇವರನ್ನ ಸ್ತೋತ್ರ ಮಾಡಿದ್ರಂತೆ. ಇದನ್ನು ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡುತ್ತೆ, ಭಾರಿ ಚಂದ ತಿಳಿಸ್ತಾರಲ್ಲ. ಸಮಗ್ರ ಹನುಮಂತ ದೇವರ ಸ್ತೋತ್ರ ಮಾಡಿದ ವೈಖರಿಯನ್ನ ರಾಮಚಂದ್ರ ತಾನು ಆಲಿಸ್ತಾ ಲಕ್ಷ್ಮಣನ ಬಳಿಯಲ್ಲಿ ಒಂದು ಮಾತನ್ನು ಅಂದರಂತೆ, ಲಕ್ಷ್ಮಣ ಇಷ್ಟು ಚಂದ ಸ್ತೋತ್ರ ಮಾಡ್ತಾ ಇದ್ದಾನೆ ನೋಡು, ಇವನು ಇಷ್ಟು ಮಾಡಬೇಕಾದರೆ ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಏವಂ ಶಕ್ಯಂ ಪರಿಭಾಷೆ. ಇಷ್ಟು ಮಾತಾಡಬೇಕಾದರೆ ಋಗ್ವೇದ ಗೊತ್ತಿಲ್ಲ ಅಂತಂದ್ರೆ ಹೀಗೆ ಸ್ತೋತ್ರ ಮಾಡ್ಲಿಕ್ಕಾಗಲ್ವು? ನಾ ಯಜುರ್ವೇದ ಧಾರಿಣ, ಯಜುರ್ವೇದ ಗೊತ್ತಿಲ್ಲ ಅಂತಂದ್ರೆ ಹಿಂಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾ ಸಾಮವೇದ ವಿದುಷಃ, ಸಾಮವೇದ ಗೊತ್ತಿಲ್ಲ ಅಂತಂದ್ರೆ ಹಿಂಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ವೇದಗಳು ಕೂಡ ಇವ ತಿಳಿದಿದ್ದಾನೆ ಅಂತ ಸ್ವಯಂ ರಾಮದೇವರು ಹನುಮಂತ ದೇವರನ್ನ ಶ್ಲಾಘನೆ ಮಾಡಿದ್ರಂತೆ. ಕಿಂಚಿತ್ ಅಪಶಬ್ದ ಇವಗಿಲ್ಲೆಂದು ರಾಮನು ಅನುಕರಿಸಿದ. ಮಧ್ವನಾಮದಲ್ಲಿ ಶ್ರೀಪಾದರಾಜರು ಇದನ್ನು ಉಲ್ಲೇಖ ಮಾಡ್ತಾರೆ.
ಕಿಂಚಿತ್ ಅಪಶಬ್ದ ಇವಾಗಿಲ್ಲೆ, ಒಂದೂ ಅಪಶಬ್ದವನ್ನ ವಾಯುದೇವರ ಅರ್ಥಾತ್ ಹನುಮಂತ ದೇವರ ಬಾಯಲ್ಲಿ ಬಂದಿಲ್ಲ ಅನ್ನುವ ಅಂಶವನ್ನ ಏನು ತಿಳಿಸಿದ್ದಾರೆ. ಹಾಗೆ 3 ವೇದಗಳನ್ನ ನಮ್ಮ ಹನುಮ ತಿಳಿದಿದ್ದಾನೆ ಅಂತ ಹೇಳಿದ್ದಾನಲ್ಲ ರಾಮಚಂದ್ರ, ಇದಕ್ಕೆ ಪ್ರಮಾಣ ಏನು? ಮತ್ತು 3 ವೇದಗಳಿಗೂ ಹನುಮಂತ ದೇವರು ಮಾಡಿರುವ ಸ್ತೋತ್ರಕ್ಕೂ ಏನು ಸಂಬಂಧವನ್ನು ನಾವು ಅಲ್ಲಿ ಚಿಂತನೆಯನ್ನು ಮಾಡಬೇಕು. ಇಷ್ಟನ್ನು ಮಾಡ್ತಾ ಬಳಿತಾ ಸೂಕ್ತವೇ ಅದನ್ನು ತಿಳಿಸಿದೆ. ಬಳಿತಾ ಸೂಕ್ತದ ನಮಗೇನು ಹೇಳಿದ್ದಾರೆ? ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೆ. 7 ಮಾತನ್ನು ಪ್ರತಿನಿತ್ಯ ವಾಯುದೇವರು ಆಡ್ತಾರಂತೆ. ಯಾವ 7 ಮಾತು? ಶಿವ ಮಂಗಳಪ್ರದವಾದ 7 ಮಾತುಗಳು. 4 ವೇದ, ಪಂಚಮ ವೇದ ಮತ್ತು ಮೂಲ ರಾಮಾಯಣ, ಪಂಚರಾತ್ರಾಗಮ. ಇದಿಷ್ಟು ಕೂಡ ಮುಖೋದ್ಗತ ಅಂತೆ ವಾಯುದೇವರು. ಆದ್ದರಿಂದ ಹೀಗಿರ್ತಕ್ಕಂಥವರು ಮಾತ್ರ ಹಿಂಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಅಂತ ನಮ್ಮ ರಾಮದೇವರಿಗೆ ಏನು ತಾವು ಶ್ಲಾಘನೆಯನ್ನು ಮಾಡಿದ್ದಾರೆ. ಹಾಗಾದರೆ ಅದಕ್ಕೂ ಅಲ್ಲಿ ಮಾಡಿರೋ ಸ್ತೋತ್ರಕ್ಕೂ ಏನು ಸಂಬಂಧವನ್ನು ನಾವಲ್ಲಿ ಅಧ್ಯಾತ್ಮ ಚಿಂತನೆ ಮಾಡಬೇಕು. ಇನ್ನು ಮುಂದೆ ಆ ಒಂದೊಂದು ಭಾಗದಲ್ಲೂ ಕೂಡ ಎಷ್ಟು ತತ್ವದ ನಿರೂಪಣೆಯನ್ನ ಎಲ್ಲಿ ಹನುಮಂತ ದೇವರು ಪ್ರವೇಶ ಮಾಡಿದ್ರೋ ಅಲ್ಲಿಂದ ಭಾರೀ ತತ್ವಗಳ ಒಂದು ಸುರುಮಳೆಯನ್ನೇ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ರಾಮದೇವರ ಬಲಭುಜದಲ್ಲಿ ಅರ್ಥಾತ್ ಹನುಮಂತ ದೇವರ ಬಲಭುಜದಲ್ಲಿ ರಾಮದೇವರು ಕೂತ್ಕೊಳ್ಳೋಣ, ಲಕ್ಷ್ಮಣ ದೇವರು ಕೂತ್ಕೊಳ್ಳೋಣ, ಇದನ್ನು ಆಚಾರ್ಯರು ಉಲ್ಲೇಖ ಮಾಡೋಣ. ಅಲ್ಲಿ ರಾಮದೇವರ ಮಂದಹಾಸವನ್ನು ಬೀರೋಣ. 6ನೇ ಅಧ್ಯಾಯದಲ್ಲಿ ತಗೊಂಡಿದ್ದಾರೆ ಆಚಾರ್ಯ ವಿಷಯವನ್ನು. ರಾಮದೇವರು ನಕ್ಕಿದ್ದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ಹಾಕಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಗ್ರಂಥ ಅಲ್ಲ, ನಿರ್ಣಯ ಗ್ರಂಥ. ಈ ಕಥಾದ ಯಥಾವತ್ತು ಅದನ್ನು ಹೇಗೆ ನೀವು ತಗೊಂತೀರಿ? ಅದನ್ನು ಹೇಗೆ ನಿರೂಪಣೆ ಮಾಡಬೇಕು? ಯಥಾವತ್ ಆ ರೂಪಕ್ಕೂ ಈ ರೂಪಕ್ಕೂ ಅಭೇದವನ್ನು ಹೇಗೆ ಕಲ್ಪಿಸಬೇಕು? ಅದನ್ನು ನೋಡಿದ ಪರಮಾತ್ಮ ತಾನು ಆರುರೋಹ, ತಾನು ಹತ್ತಿದಾಗ ಹಸನ್ ಮಂದಹಾಸನ, ಇದೇ ಶಬ್ದವನ್ನು ಹಾಕ್ತಾರೆ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ. ಮಂದಹಾಸವನ್ನು ತೋರಿದ. ಇದೊಂದು ದೊಡ್ಡ ಕಥಾನ. ರಾಮದೇವರು ನಕ್ಕರು, ನಾವು ದಿನಕ್ಕೆ ಸತಿ ನಕ್ಕಿರ್ತೀವಿ. ಇದನ್ನೆಲ್ಲ ನೀವು ಸುಮ್ಮನೆ ಒಂದು ರಾಮಾಯಣ ಕಥಾಸಾರ ಅಂತ ಹೇಳಿದ್ರಲ್ಲಿ ಬೇಕಾದ್ರೆ ಹೇಳಿದ್ರೆ ಹೌದಪ್ಪ ಏನೋ ಹಾಕಿದ್ದಾರೆ ಅಂತ. ಆ ಗ್ರಂಥ ಅಲ್ಲ, ಅದು ನಿರ್ಣಯ ಗ್ರಂಥ. ನಿರ್ಣಯ ಗ್ರಂಥದಲ್ಲಿ ರಾಮದೇವರು ನಕ್ಕಿದ್ರು, ರಾಮದೇವರು ಹುಬ್ಬಿನ ಚಲನೆ ಮಾಡಿದ್ರು. ಇದಾ ವಿಷಯ, ಇದಾ ನಿರ್ಣಯ ಅಂತಂದ್ರೆ ಪರಮಾತ್ಮನ ಅವಯವದ ಒಂದೊಂದು ಚಲನಾದಿಗಳಿಂದಲೂ ಕೂಡ ಅನಂತ ವ್ಯಾಪಾರವನ್ನು ಪರಮಾತ್ಮ ತಾನು ಪ್ರತಿಪಾದನೆ ನಡೆಸ್ತಾನೆ ಅನ್ನೋದನ್ನೇ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರಥಮೋಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರಿದಂತ ಉಲ್ಲೇಖ ಮಾಡ್ತಾರೆ. ಎಷ್ಟು ಪರಮಾತ್ಮನ ಅಂಗ ಚಲನಾದಿಗಳಿಂದ ಲೋಕ ವಿಲಕ್ಷಣವಾದ ಕಾರ್ಯ ನಡೆಸ್ತಾನೆ ಅಂತಂದ್ರೆ ಪರನಾಮ ನಿಮೇಶ ಕಾಂತೆ ಅಂತಾರೆ ಆಚಾರ್ಯರು. ನಿಮೇಶ ರೆಪ್ಪೆಯನ್ನ ಬಡಿದು ಎತ್ತಿದ್ದಾನೆ ಅಂತಂದ್ರೆ ನಮ್ಮಲ್ಲಿ ಅದೊಂದು ಅಂಗಚೇಷ್ಟೆ. ಕೆಲವೊಬ್ರಿಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಸುಮ್ಮನೆ ಹೀಗಂತ ಹಾಕ್ಬಿಟ್ಟಿರೋದು. ಅವ್ರನ್ನ ನಾವು ಹಾಗೆ ಗುರ್ತಿಡಿಯೋದು. ಅವ್ರು ಬಂದಿದ್ರ ಅಂತ ಅವ್ರ ಹೆಸರು ಹೇಳಿದ್ವಿ. ಯಾರ್ರೀ ಅವರು? ಯಾವಾಗ ಹಿಂಗೆ ಅಂತ ಆಡ್ತಾರಲ್ರಿ ಅವರು. ಅದೊಂದು ದೋಷ ನಮ್ಮ. ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಮಾಡ್ತೀವಿ. ಆದರೆ ಪರಮಾತ್ಮ ಒಂದಾವರ್ತಿ ರೆಪ್ಪೆಯನ್ನ ಬಡಿದಿದ್ದಾನೆ ಅಂತಂದ್ರೆ ಪರನಾಮ. ಈಗಿನ ಬ್ರಹ್ಮದೇವರು ಮುಕ್ತ ಬ್ರಹ್ಮರಾಗ್ತಾರಂತೆ, ಈಗಿನ ವಾಯುದೇವರು ಬ್ರಹ್ಮ ಪದವಿಗೆ ಬಂದು ಕೂತಿರ್ತಾರಂತೆ. ಇಷ್ಟು ಕಾರ್ಯ ಪರಮಾತ್ಮನಿಗೆ ಎಷ್ಟರಲ್ಲಿ ತಾನು ನಡೆಸ್ತಾ ಇದ್ದಾನೆ? ನಿಮೇಶ ಕಾಂತಿ, ರೆಪ್ಪೆ ಬಡಿಯೋದ್ರಲ್ಲಿ ಇಷ್ಟು ಕಾರ್ಯ ಮಾಡ್ತಾನಂತೆ. ಇದನ್ನೇ ಮುಂದೆ ನಮ್ಮ ಪಂಡಿತಾಚಾರ್ಯ ತಾವು ಉಲ್ಲೇಖ ಮಾಡಿದ್ರು. ನಿಬದ್ಧ ಸೇತು ಮೃಗವಂಶಕೇತು ಭ್ರೂಭಂಗ ಸಂಭ್ರಾಂತ ವಯೋಧಿ ಮಧ್ಯೆ. ಮುಂದೆ ರಾಮ ಸೇತು ನಿರ್ಮಾಣ ಆಗ್ಬೇಕಾದ್ರೆ ಬರೋ ವಿಷಯ ಇದು. ಸುಮ್ಮನೆ ತಮ್ಮ ಉಪ್ಪಿನ ಚಲನೆ ಮಾಡಿದರೆ ಇಡೀ ಸಮುದ್ರವು ಹಿಂಗೆ ಹೋಗ್ತಕ್ಕಂಥ ಆ ಒಂದು ಘಟ್ಟ ಬರೋಣ. ಅಂದರೆ ಪರಮಾತ್ಮನ ಉಪ್ಪಿನ ಚಲನೆಯಿಂದ ಸಮುದ್ರ ಹಿಂಗೆ ಹೋಗೋದು. ಪರಮಾತ್ಮ ರೆಪ್ಪೆಯನ್ನು ಬಡಿದಿದ್ದಾನೆ ಅಂದರೆ ಈಗಿನ ಬ್ರಹ್ಮದೇವರು ಮುಕ್ತ ಬ್ರಹ್ಮರಾಗ್ಬೋದು. ಅಂತಹ ಪರಮಾತ್ಮ ಮಂದಹಾಸವನ್ನ ಯಾಕೆ ತೋರಿದ ಅನ್ನೋ ಅಂಶಕ್ಕೆ ನಾಳೆ ದಿವಸದ ಕಥಾಭಾಗದಲ್ಲಿ ಅದಕ್ಕೆ ಉತ್ತರವನ್ನು ನೋಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ರಾಮ 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 ರಾಮ